नमो वज्राय नमो लोहे सहस्राय ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमः। अविरलशब्दमोघलप्रक्षालितसकलभूतलमलकलङ्का मुनिभिरुपासिततीर्था सरस्वती हरितनोदुरिताम् अज्ञानतिमिरन्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं तमोगुणे मङ्गलं कुन्दकुन्दार्यो जैनधर्मोत्तमङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं श्रीमत्परमगम्भीरं स्याद्वादामोघलाञ्छनं जीयात्रैलोक्यनाथस्य शासनं जिनशासनं शासनं जिनशासनं ಜಿನವಾಣಿಯ ಆನ್ಲೈನ್ ಸ್ವಾಧ್ಯಾಯದ ಕ್ರಮದಲ್ಲಿ ನಮ್ಮ ಚರ್ಚೆ ಬಾಹ್ಯ ಕಷಾಯಗಳ ಪ್ರವೃತ್ತಿಯ ಸ್ವರೂಪವಾದಂತಹ ಕೆಲವು ಆಚಾರಗಳ ಬಗ್ಗೆ ನಡೀತಾ ಇತ್ತು. ಇದರಲ್ಲಿ ಮುಖ್ಯವಾಗಿ ವೃತ್ತಗಳನ್ನು ಯಾವ ರೀತಿಯಾಗಿ ಧಾರಣೆ ಮಾಡೋದು ಅನ್ನೋದರ ಬಗ್ಗೆ ನಾವು ನಿನ್ನೆ ಸಾಕಷ್ಟು ವಿಸ್ತಾರದಲ್ಲಿ ಚರ್ಚೆ ಮಾಡಿರುತ್ತಿದೆ. ಹಾಗಾಗಿ ವೃತ್ತವನ್ನು ತೆಗೆದುಕೊಳ್ಳುವಕ್ಕಿಂತ ಮುಂಚೆ ಅವೆಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ನಮ್ಮ ಮುಂದಿನ ಜೀವನವನ್ನು ಸಾಗಿಸಿದ್ರೆ ನಿಜವಾಗ್ಲೂ ಧರ್ಮದ ಸ್ವರೂಪ ಅರ್ಥ ಆಗೋದು ಸಾಧ್ಯ ಇದೆ. ಯಾವ ಬಾಹ್ಯ ಕಷಾಯಗಳ ಸ್ವರೂಪ ಇದೆ ಅದರ ಚರ್ಚೆ ಆದ ನಂತರ ಅಂತರಂಗ ಕಷಾಯಗಳ ಚರ್ಚೆನೂ ಆಗಿದೆ. ಬಹಿರಂಗ ಪ್ರವೃತ್ತಿಯ ಚರ್ಚೆ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನಾವು ಮಾಡಿದ್ದೇವೆ. ಅಂತರಂಗ ಪ್ರವೃತ್ತಿಯಲ್ಲಿ ಅನಂತಾನುಬಂಧಿ, ಅಪ್ರತ್ಯಾಖ್ಯಾನ್, ಪ್ರತ್ಯಾಖ್ಯಾನ್, ಸಂಜ್ವಲನ್ ಕಷಾಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅವುಗಳ ಉತ್ಪತ್ತಿ ಯಾಕಾಗುತ್ತೆ, ಅವುಗಳಲ್ಲಿ ಏನು ಭೇದ ಇದೆ ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಅನಂತಾನುಬಂಧಿಗಳಲ್ಲಂತೂ ಆಸಕ್ತಿಯ ಭೇದ ಅಲ್ಲಿ ಬರುತ್ತೆ. ಮತ್ತು ಇಲ್ಲಿ ಪ್ರವೃತ್ತಿಯಲ್ಲಿ ಕೂಡ ಆಸಕ್ತಿ ಮಹತ್ವಪೂರ್ಣ ಆಗುತ್ತೆ. ಎಷ್ಟು ಆಸಕ್ತಿ ಇದೆ ಅಷ್ಟು ಪ್ರವೃತ್ತಿ ಆಗ್ತಾ ಇದೆ. ಆ ಪ್ರವೃತ್ತಿ ಆಸಕ್ತಿಯನ್ನು ತೋರಿಸ್ತಾ ಇದೆ. ಭೋಜನವನ್ನು ಎಲ್ಲರೂ ಮಾಡ್ತಾರೆ, ಆದರೆ ರಾತ್ರಿ ಭೋಜನ ಅದು ಅತಿಯಾದ ಆಸಕ್ತಿಯನ್ನು ತೋರಿಸುತ್ತೆ. ಹೀಗೆ ಯಾವ ಶೋಧಿಸಿ ನೀರು ಕುಡಿಯುವ ವಿಚಾರ ಇದೆ ಅದೆಲ್ಲವೂ ಕೂಡ ಇದೇ ಥರ ಇದೆ. ಆದರೆ ಶಾಸ್ತ್ರಸಮ್ಮತವಾಗಿಯೇ ನಾನು ನಡಿಬೇಕಾಗುತ್ತೆ ಜೀವಹಿಂಸೆಯನ್ನು ತ್ಯಾಗ ಮಾಡಲಿಕ್ಕೆ. ಅದನ್ನು ಬಿಟ್ಟು ನಾನು ಕಾಲಕ್ಕೆ ತಕ್ಕಂತೆ ಬದಲಾಗ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿಯಾದ ಇತಿಮಿತಿಗಳು ಇರೋದಿಲ್ಲ. ಯಾವ ರೀತಿಯಾದರೂ ಇರ್ಬೋದು. ಈ ಯಾವ ಏನು ಹೇಳ್ತಾರೆ, ಆ ರೋಗಗಳು ಬಂದಿತ್ತು ಅದರಲ್ಲಿ ಯಾವ ಆರೋಗಳು ಬಂದಿತ್ತು, ವಾಟರ್ ಫಿಲ್ಟರ್ಗಳು ಬಂದಿತ್ತು, ಹಾಗೆಲ್ಲ ಏನು ಹೇಳ್ತಾ ಇತ್ತು. ಆರೋದಲ್ಲಿ ವಾಟರ್ ಫಿಲ್ಟ್ರಲ್ಲಂತೂ ನೀರು ಅತ್ಯಂತ ಶುದ್ಧವಾಗುತ್ತೆ, ಹಾಗಾಗುತ್ತೆ ಹೀಗಾಗುತ್ತೆ ಏನೋ.
ಸ್ವಲ್ಪ ಕಾಲ ಆದ ನಂತರ ಈಗೇನು ಹೇಳ್ತಾ ಇದ್ದಾರೆ, ಆರ್ ಒ ವಾಟರ್ ಶರೀರಕ್ಕೆ ಹಾನಿಕಾರಕ ಇದೆ, ಅದರಲ್ಲಿ वाटर बॉडीज़े ಇರೋದಿಲ್ಲ, इत्यादि इत्यादि, है ना। तो फिर किसको मानना किसको नहीं मानना, कौन सा जल का प्रयोग करना, ಇದೆಲ್ಲ ತುಂಬ ಸ್ಥೂಲ ವಿಚಾರಗಳಿದೆ. ಅವುಗಳನ್ನು ನಾವು ತಿಳಿಯೋದಿದೆ. ತಿಳಿದು ಜಿನ್ವಾನಿಯ ಸಮ್ಮತವಾಗಿ ನಮ್ಮ ಆಚಾರವನ್ನು ಕೂಡ ಮಾಡೋದಿದೆ. ಅದೇ ವಾಸ್ತವಿಕವಾದ ಆಚಾರ ಇದೆ, ಏನ. ಕುದಿಸಿ ಕುಡಿಯುವಂಥದ್ದು, ಶೋಧಿಸಿ ಕುಡಿಯುವಂಥದ್ದು. ಕುದಿಸಿದ್ರೆ 24 hours ಆಗುತ್ತೆ, ಬಿಸಿ ಮಾಡಿದ್ರೆ 12 ಗಂಟೆ ನೀರಿನ ಒಂದು ಅವಕಾಶ ಇರುತ್ತೆ, ಏನ. ಅದರಲ್ಲಿ ಲವಂಗ ಹಾಕಿದ್ರೆ, ಸೋಂಪು ಹಾಕಿದ್ರೆ ಮತ್ತೆ 6 hours ಅಥವಾ 4 hours ನಾವು ಅದನ್ನು ಪ್ರಯೋಗಕ್ಕೆ ತಗೋಬೋದು. ಹಾಗಾಗಿ ಆ ರೀತಿಯಾಗಿ ನಾವು ನೀರಿನ ಒಂದು ವಿಧಾನವನ್ನು ಕೂಡ ತಿಳಿದು ಜೀವನವನ್ನು ಮಾಡಬೇಕಾಗುತ್ತೆ. ನಮಗೆಲ್ಲರಿಗೂ ಗೊತ್ತಿದೆ, ನೀರಿನ ಒಂದು ಹನಿಯಲ್ಲೇ ಎಷ್ಟು ಜೀವಿಗಳಿರುತ್ತೆ ಅಂತ ವಿಜ್ಞಾನ ಕೂಡ ಹೇಳುತ್ತೆ. 36,000 ಸಮಥಿಂಗ್ ಒಂದು ಹನಿಯಲ್ಲಿ, ಅದು ವಿಜ್ಞಾನಕ್ಕೆ ಕಾಣಿಸಿರುವಂತೆ. ಆದರೆ ಜಿನ್ವಾಣಿಯ ಪ್ರಕಾರ ಒಂದು ಹನಿಯಲ್ಲಿ ಅಸಂಖ್ಯಾತ ಜೀವಿಗಳಿದೆ. ಆ ಜಲಕಾಯ ಇದೆ ತಾನೆ, ಅದು ಆ ಜಲಕಾಯಿಕನೇ ಇದೆ. ಅದನ್ನ ಆಧಾರವಾಗಿ ಅಸಂಖ್ಯಾತ ಜೀವಿಗಳು ವಾಸ ಮಾಡುತ್ತೆ. ಹಾಗಾಗಿ ಒಂದು ಹನಿಯ ನೀರಿನಲ್ಲಿ ಅಸಂಖ್ಯಾತ ಜೀವಿಗಳಿದೆ. ಹಾಗಾದರೆ ಒಂದು ಚಂಬಲ್ ಎಷ್ಟಿರ್ಬೋದು, ಒಂದು ಬಕೆಟಲ್ಲಿ ಎಷ್ಟಿರ್ಬೋದು, है ना। तो विचार करना चाहिए अपने को, जो पानी का एक बूंद है उसमें कितने जीव हो सकते हैं। तो जिन्होंने तो असंख्यात जीवों की बात करती है. ಅಸಂಖ್ಯಾತ ಜೀವಿಗಳು ಒಂದು ಹನಿ ನೀರಿನಲ್ಲಿ ಇರುತ್ತೆ. ಹಾಗಾದರೆ ತುಂಬ ಸಾವಧಾನಪೂರ್ವಕವಾಗಿ ಅದನ್ನು ಕೂಡ ನಾವು ಬಳಸ್ತಕ್ಕಂತಹ ವಿಚಾರ ಇದೆ. ಇನ್ನು ಹೆಚ್ಚು ಚರ್ಚೆ ಮಾಡದೆ ನಾವು ಮುಂದಿನ ಚರ್ಚೆಗೆ ಹೋಗೋದಿದೆ. ಮುಂದಿನ ಚರ್ಚೆ ನಾವು ಗತಿಗಳ ಬಗ್ಗೆ ಮಾಡೋದಿದೆ. ಗತಿಗಳೆಲ್ಲರಿಗೂ ಗೊತ್ತಿದೆ. ಬಹಳಷ್ಟು ಸಾಧ್ಯ ಜನರಿಗೆ ಗತಿಗಳ ವಿಚಾರ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಗತಿಗಳ ನಾವು ಸಾಮಾನ್ಯ ಚರ್ಚೆಯನ್ನು ಕೇಳಿದ್ದೇವೆ. ನಮಗೆಲ್ಲರಿಗೂ ಗೊತ್ತಿದೆ. ಗತಿ ಎಷ್ಟಿದೆ ಅಂತ ಕೇಳಿದ್ರೆ ನಾವು 4 ಗತಿಗಳಿದೆ ಅಂತ ಹೇಳ್ತೇವೆ. 4 ಗತಿಗಳಿದೆ. ಅದರ ಬಗ್ಗೆ ನಾವು ಚರ್ಚೆ ಮಾಡೋದಿದೆ. ತುಂಬ ಜನರಿಗೆ ಗತಿಗಳ ಹೆಸರು ಕೂಡ ಗೊತ್ತಿಲ್ಲದೆ ಇದ್ದಿರಬಹುದು. ನಾವು ಬೇಸಿಕ್ಕಿಂದ ಚರ್ಚೆ ಮಾಡೋದಿದೆ. ಗತಿಗಳು ಮತ್ತು ಗತಿಗಳ ಸ್ವರೂಪವನ್ನು ತಿಳಿದ ಮೇಲೆ ಅದರಿಂದ ಆಗತಕ್ಕಂತಹ ಲಾಭ ಏನು, ಯಾವ ಗತಿಯಲ್ಲಿ ಯಾವ ದುಃಖ ಇದೆ, ಯಾವ ಗತಿ ಸರಿಯಾದ ಗತಿ ಇದೆ, ಯಾವ ಗತಿ ಶುಭಗತಿ ಇದೆ, ಯಾವ ಗತಿ ಅಶುಭಗತಿ ಇದೆ, ಜೀವಕ್ಕೆ ಯಾವ ಗತಿಯಿಂದ ಹಿತ ಆಗುತ್ತೆ, ಯಾವ ಗತಿಯಿಂದ ಅಹಿತವಾಗುತ್ತೆ, ಇತ್ಯಾದಿ ವಿಚಾರಗಳನ್ನು ಚರ್ಚೆ ಮಾಡೋದಿದೆ. ವಾಸ್ತವವಾಗಿ ಯಾವ ಈ ಗತಿಯ ವಿಚಾರ ಇದೆ, ಇದು ಬಹಳ स्थूल विचार है. मोटा मोटी रूप से अपने को गति के बारे में चर्चा करनी है. तो ಗತಿ ಅಂದರೆ ಏನು, ಗತಿ ಯಾವುದಕ್ಕಂತೀವಿ, ನಾವು ಗತಿ ಶಬ್ದದ ಪ್ರಯೋಗವನ್ನು ಮಾಡ್ತೀವಲ್ಲ. ಕನ್ನಡದಲ್ಲಿ ಗತಿ ಅಂದರೆ ಏನು, ಕ್ಯಾ ಗತಿ ಹುಯಿ ಇಸ್ಕಿ. एक गति शब्द का अर्थ तो होता है, गति मतलब स्पीड. ವೇಗ ಇದೆಯಲ್ಲ, ವೇಗಕ್ಕೂ ಕೂಡ ನಾವೇನಂತೀವಿ ಗತಿ. ಕಿತ್ನೆ ಗತಿ ಸೇ वो गमन करता है. तो ಗತಿ ಅಂದರೆ ಅದರ ಸ್ಪೀಡ್, ಏನಾ. ಮತ್ತು ಆ ಸ್ಪೀಡ್ ಅಂದರೆ ಅದರ ಭಾವಾರ್ಥ ಏನಾಗುತ್ತೆ, ಪರಿಭ್ರಮಣೆ, ಏನಾ, ಸುತ್ತಾಡೋದು. ಗತಿ ಅಂದರೆ ಸುತ್ತಾಡೋದು. ಅಥವಾ ಗತಿ ಶಬ್ದದ ಶಾಬ್ದಿಕ ಅರ್ಥವನ್ನು ನೋಡಿದ್ರೆ ಗತಿ ಅಂದರೆ ಅವಸ್ಥೆ, ಪೊಸಿಷನ್.
ಏನು ಗತಿ ಆಯಿತು ನೋಡು ಅವನಿಗೆ, ಕೊನೆ ಕಾಲದಲ್ಲಿ ಏನು ಎಂಥ ಗತಿ ಬಂತು ಅವನಿಗೆ, ಎಂಥ ಗತಿ ಬಂತು ಅವನಿಗೆ ಅಂದರೆ, ಗತಿ ಬಂತು ಅಂದರೆ ಎಂತಹ ಪರಿಸ್ಥಿತಿ ಬಂತು ಅಂತ, ಎಂಥ ಸ್ಥಿತಿ, ಎಂಥ ಒಂದು ಅವಸ್ಥೆ ಬಂತು ಅಂತ. ಗತಿ ಅಂದರೆ ಏನು? ಹಾಗಾದರೆ ಗತಿ ಅಂದರೆ ಅವಸ್ಥೆ, गति अंदर पोजीशन, गति का मतलब होता है अवस्था। उस जीव की जो अवस्था बनती है, उस जीव के अवस्था विशेष को गति कहते हैं। ಏನು ಹೇಳ್ತಾರೆ ಗತಿ ಯಾವುದಕ್ಕೆ ಅನ್ನೋದು? ಹಿಂದಿನ ಪರಿಭಾಷೆಗಳನ್ನೆಲ್ಲ ನಾನು ದಿನ ಹೇಳ್ತಾನೆ ಇದ್ದೇನೆ, ಎಲ್ಲರಿಗೂ ಜ್ಞಾಪಕ ಇರಬೇಕಾಗುತ್ತೆ. ಎಲ್ಲ ಹಿಂದಿನ ಪರಿಭಾಷೆಗಳು ಜ್ಞಾಪಕ ಇದ್ದರೆ ಇನ್ನೊಂದು ತಿಂಗಳು 2 ತಿಂಗಳಲ್ಲೇ ನಮಗೆ ಗೊತ್ತಾಗುತ್ತೆ ನಮಗೆ ಎಷ್ಟು ಜ್ಞಾನ ಆಗಿದೆ ಅಂತ. ಏನ ನಾವು ಯೋಚನೆನೂ ಮಾಡಿರೋದಿಲ್ಲ, ಅಷ್ಟು ಸಾಮಾನ್ಯ ಜಿನಧರ್ಮದ ಜ್ಞಾನ ನಮಗಾಗಿರ್ಲಿಕ್ಕೆ ಸಾಧ್ಯ ಇದೆ. ಆದರೆ ಯಾವಾಗ ಗಮನಪೂರ್ವಕವಾಗಿ ತಿಳಿದು ಹಿಂದೆ ಬಂದಿರುವಂತಹ ಎಲ್ಲ ಪರಿಭಾಷೆಗಳನ್ನು ಗಮನದಲ್ಲಿ ಇಟ್ಟುಕೊಂಡಿದ್ರೆ ಮಾತ್ರ ಅವನಿಗೆ ಅದರ ಪ್ರಯೋಜನ, ಅದರ ಲಾಭ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಆ ಯಾವ ಲಾಭ ಇದೆ, ಆ ಲಾಭ ಆಗಬೇಕಾದ್ರೆ ಪರಿಭಾಷೆಗಳನ್ನು ಗಮನದಲ್ಲಿ ಇಡಬೇಕಾಗುತ್ತೆ. ಮತ್ತು ಇಲ್ಲೇನು ಹೇಳ್ತಾ ಇದ್ದಾರೆ, ಗತಿಯ ಪರಿಭಾಷೆಯನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕಿಂತ ಹಿಂದೆ ಕಷಾಯಗಳ ಪರಿಭಾಷೆಯನ್ನು ನೋಡಿದ್ದೇವೆ ಇಲ್ಲ, ಕಷಾಯಗಳ ಪರಿಭಾಷೆಗಿಂತ ಮುಂಚೆ ಏನ ಅನೇಕ ವಿಚಾರಗಳ ಚರ್ಚೆಯನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಗತಿ ಯಾವುದಕ್ಕನ್ನೋದು ಜೀವಿಯ ಅವಸ್ಥಾ ವಿಶೇಷಕ್ಕೆ ಗತಿ ಅಂತ ಕರೀತಾರೆ. ಏನ ಜೀವಿಯ ಯಾವ ವಿಶೇಷ ರೂಪವಾದಂತಹ ಅವಸ್ಥೆ ಇದೆ, ಆ ಅವಸ್ಥೆಗೆ ಗತಿ ಅಂತ ಕರೀತಾರೆ. ಸಾಮಾನ್ಯವಾಗಿ ಗತಿಯ ಪರಿಭಾಷೆ ಏನಾಯಿತು, ಜೀವದ್ರವ್ಯದ ಅವಸ್ಥೆಗೆ ಅಥವಾ ವಿಶೇಷವಾದ ಅವಸ್ಥೆಗೆ ಗತಿ ಅಂತ ಕರೀತಾರೆ. ಅವಸ್ಥಾ ವಿಶೇಷ ತೋ ಹುವಾ ಗತಿ. ತಬ್ ಅವಸ್ಥೆ ಯಾವುದಕ್ಕಂತೀವಿ ನಾವು ಸಂಸಾರದಲ್ಲೂ ಅವಸ್ಥೆ ಬಗ್ಗೆ ಮಾತಾಡ್ತೀವಲ್ಲ, ಎಂಥ ಅವಸ್ಥೆ ಬಂತು ಇವನಿಗೆ, ಎಂಥ ಪರಿಸ್ಥಿತಿ ಬಂತು. ಇಲ್ಲಿ ಯಾವ ಶಬ್ದದ ಪ್ರಯೋಗ ಇದೆ ಅದು ಅದೇ ಅರ್ಥದಲ್ಲಿದೆ. ಅಂದರೆ ಜೀವಕ್ಕೆ ಎಂತಹ ಪರಿಸ್ಥಿತಿ ಬಂದಿದೆ, ಆ ಯಾವ ನಾವು ಹೀನ ದೃಷ್ಟಿಯಲ್ಲಿ ಅಥವಾ ದಯಾ ದೃಷ್ಟಿಯಲ್ಲಿ ಕರುಣಾ ಬುದ್ಧಿಯಿಂದ ನೋಡ್ತೀವಲ್ಲ, किसी के साथ अपने जीवन में बहुत बुरा हुआ तो अपन करुणा बुद्धि से देखते हैं ना कि भाई कैसे हो गया उसके जीवन में, कैसा था और कैसी परिस्थिति हुई, क्या क्या परिस्थिति हो रहा है उसके साथ. ಹಾಗೇನೆ ಗತಿ ಅದೇ ಅರ್ಥದಲ್ಲಿ ಬರ್ತಾ ಇದೆ. ಗತಿ ಅಂದ್ರೆ ಗತಿ ಜೀವದ ಯಾವ ಅವಸ್ಥೆ ಇದೆ ಅದಕ್ಕೆ ಗತಿ ಅಂತ ಇದೆ. ಹಾಗಾದ್ರೆ ಯಾವ ಅವಸ್ಥೆ? ಒಳ್ಳೆಯ ಅವಸ್ಥೆ ಬಗ್ಗೆ ಮಾತಾಡ್ತಾ ಇಲ್ಲ. ಗತಿ ಶಬ್ದ ಇಲ್ಲಿ ಯಾವ ಅರ್ಥದಲ್ಲಿ ಪ್ರಯೋಗ ಆಗ್ತಾ ಇದೆ? ನಾವು ಸಂಸಾರದಲ್ಲಿ ಏನು ಪ್ರಯೋಗ ಮಾಡ್ತೀವಲ್ಲ ಅದೇ ಅರ್ಥದಲ್ಲಿ ಪ್ರಯೋಗ ಆಗಿದೆ. ಮೊದಲು ಎಂತಹ ಗತಿ ಬಂತು ಇವನಿಗೆ, ಎಂಥ ಗತಿ ಬಂತು? ಮನುಷ್ಯ ಗತಿ. ಯಾವ ಗತಿ ಒಳ್ಳೇದಿದೆ? 4 ಗತಿಗಳಿದೆಯಲ್ಲ, ಗತಿಗಳು ಯಾವ್ದ್ಯಾವುದು? 4 ಗತಿ. ನಾವೊಂದು ಸಲ ಹೇಳ್ಬಿಡ್ತೇನೆ, ಯಾರಿಗೆ ಗೊತ್ತಿಲ್ಲ ಅವರು ಗೊತ್ತು ಮಾಡ್ಕೊಳ್ಳೋದಿದೆ, ಇದನ್ನು ಸ್ಮರಣೆಯಲ್ಲಿ ಇಟ್ಕೊಳ್ಳೋದಿದೆ. ದೇವಗತಿ, ನರಕಗತಿ, ತಿರ್ಯಂಚಗತಿ, ಮನುಷ್ಯಗತಿ ಏನ, ಅಥವಾ ಮನುಷ್ಯ, ದೇವ, ತಿರ್ಯಂಚ, ನರಕ. ಮನುಷ್ಯಗತಿ, ದೇವಗತಿ, ತಿರ್ಯಂಚಗತಿ, ನರಕಗತಿ 4 ಗತಿ ಆಯ್ತಲ್ಲ. ಮೊದಲನೇದು ಮನುಷ್ಯಗತಿ, ಎರಡನೇದು ದೇವಗತಿ, ಮೂರನೇದು ತಿರ್ಯಂಚಗತಿ, ತಿರ್ಯಂಚಗತಿ, ನಾಲ್ಕನೇದು ನರಕಗತಿ. 4 ಗತಿಗಳ ಬಗ್ಗೆ ನಾವು ಚರ್ಚೆ ಮಾಡೋದಿದೆ, ಹಾಗಾಗಿ ಏನು ಜಾಸ್ತಿ ವಿಕಲ್ಪ ಮಾಡೋದು ಬೇಕಾಗಿಲ್ಲ. ಮೊದಲನೇ ವಿಚಾರ ಏನು? ಯಾವ ಗತಿಯಲ್ಲಿ ಸುಖ ಇದೆ? 4 ಗತಿಗಳಿದೆಯಲ್ಲ, ದೇವಗತಿಯಲ್ಲಿ ಸುಖ ಇದೆಯೋ, ಮನುಷ್ಯ ಗತಿಯಲ್ಲಿ ಸುಖ ಇದೆಯೋ, ತಿರ್ಯಂಚ ನರಕಗತಿಯಲ್ಲಿ ಸುಖ ಇದೆಯೋ? ತಿರ್ಯಂಚ ನರಕಗತಿಯಲ್ಲಂತೂ ಸುಖ ಇಲ್ಲ ಅಂತ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಆದರೆ ದೇವಗತಿಯಲ್ಲಿ ಸುಖ ಇದೆ ಅಂತ ಇಡೀ ಪ್ರಪಂಚಕ್ಕೆ ಅನಿಸುತ್ತೆ ಏನ. ಆದರೆ ಇದು ಸತ್ಯ ಇಲ್ಲ.
ಜಿನ್ವಾನಿ ಇದನ್ನ ಒಪ್ಪೋದಿಲ್ಲ. ಯಾಕಂದ್ರೆ ಇದು ವಾಸ್ತವಿಕ ಸ್ಥಿತಿ ಅಲ್ಲ. ದೇವಗತಿಯಲ್ಲಿ ಕೂಡ ಸುಖ ಇಲ್ಲ. ಮನುಷ್ಯಗತಿಲಿ ಸುಖ ಇದೆಯೇನೋ ನಮಗೆಲ್ಲ ಗೊತ್ತಿದೆ. न तो मनुष्य गति में सुख है न ದೇವಗತಿ में ಸುಖ है. ಹಾಗಾಗಿ ಗತಿ ಅಂದ್ರೆ ಏನು? ಜೀವದ ಯಾವ ಅವಸ್ಥಾ ವಿಶೇಷ ಇದೆ ಅದಕ್ಕೆ ಗತಿ ಅಂತ ಕರಿತೇವೆ. ಅದಕ್ಕೆ ನಾವು ಪಂಚಮ ಗತಿ ಅಂತೀವಲ್ಲ, ಪಂಚಮ ಗತಿಯನ್ನ ಸೇರಿಸ್ಕೋಬಹುದಿತ್ತು ಆಚಾರ್ಯರು. ಯಾವುದನ್ನ? ಪಂಚಮ ಗತಿ ಕೌನ್ಸ? ಸಿದ್ಧಗತಿ. ಸಿದ್ಧಗತಿಯನ್ನ 5ನೇ ಗತಿ ಅಂತ ಸೇರಿಸಬಹುದಿತ್ತು ಆಚಾರ್ಯರು, ಆದ್ರೆ ಸೇರಿಸಿಲ್ಲ. ಉಪಚಾರದಿಂದ ಪಂಚಮ ಗತಿ ಅಂತ ಹೇಳ್ತೇವೆ ಅಷ್ಟೇ, ಆದ್ರೆ ನಿಜವಾಗಿ ಗತಿ 4 ಇದ್ದಾವೆ. ಯಾಕೆ 4 ಗತಿ ಹೇಳಿದ್ರು? ಸಿದ್ಧ ಅವಸ್ಥೆಯನ್ನ ಯಾಕೆ ಸೇರಿಸ್ಲಿಲ್ಲ? ಹೇಳ್ತಾರೆ ಸಿದ್ಧ ಅವಸ್ಥೆ ಯಾವುದಿದೆ ಅದು ಶಾಶ್ವತ ಇದೆ. ಮತ್ತು ಗತಿ ಯಾವುದಕ್ಕಂತೀವಿ? ಯಾವುದು ಬದಲಾಗೋದಿದೆ. ಏನು ಅವಸ್ಥೆ ಯಾವುದಾದ್ರೂ ಒಂದು ಅವಸ್ಥೆ ಇದ್ರೂ ಅದು ನಿಯಮದಿಂದ ಬದಲಾಗತ್ತೆ. ಇದು ನಮ್ಮೆಲ್ಲರಿಗೂ ಗೊತ್ತಿದೆ. ಏನು, ನನ್ನ ಅವಸ್ಥೆ ಇವಾಗ ಯುವಕ ಅವಸ್ಥೆ ಇದ್ರೆ ಇದು ನಿಯಮದಿಂದ ಬದಲಾಗೋದಿದೆ. ಏನು, ಯಾವ ವಸ್ತು ಹೊಸ ಅವಸ್ಥೆಯಲ್ಲಿದೆ ಅದು ಹಳೆಯ ಅವಸ್ಥೆಗೆ ಬರೋದಿದೆ. ಹಾಗಾದ್ರೆ ಅವಸ್ಥೆ ಬದಲಾಗೋದಂತೂ ಶಾಶ್ವತ ನಿಯಮ ಇದೆ. ಎಲ್ಲಿ ನಾವು ಅವಸ್ಥೆ ಬಗ್ಗೆ ಮಾತಾಡ್ತೇವೆ ಆಗ ಅದು ಚೇಂಜ್ ಆಗೋದು ನಿಶ್ಚಿತ ಇದೆ, ಅದರ ಬಗ್ಗೆ ಯಾವುದೇ ಸಂದೇಹಗಳಿಲ್ಲ. ಹಾಗಾಗಿ ಇಲ್ಲಿ ಯಾವ ಗತಿಯ ಬಗ್ಗೆ ಹೇಳ್ತಾ ಇದ್ದಾರೆ? ಇದೆಲ್ಲ ತಾತ್ಕಾಲಿಕ ಜೀವದ ಅವಸ್ಥೆ ಇದೆ. ಗತಿ ಜೀವಿಯ ಅವಸ್ಥೆ ಇದೆ, ಆದರೆ ಜೀವ ಅವಸ್ಥೆಯಿಂದ ಭಿನ್ನ ಇದ್ದಾನೆ. ಇದರ ಚರ್ಚೆ ನಾನು ಹೇಳಿದಂಗೆ ದ್ರವ್ಯಗುಣ ಪರ್ಯಾಯದಲ್ಲಿ ಮತ್ತಷ್ಟು ಸ್ಪಷ್ಟವಾಗುತ್ತೆ. ಆದರೆ ಸಾಮಾನ್ಯವಾಗಿ ನಾವು ವಿಚಾರ ಮಾಡೋದು, ನನ್ನ ಹತ್ರ ಒಂದು ಚಿನ್ನದ ಬಿಸ್ಕೆಟ್ ಇದೆ, ಗೋಲ್ಡ್ ಬಿಸ್ಕೆಟ್. ಅದರಿಂದ ನಾನು ಒಂದು ಸರ ಮಾಡಿಸ್ಕೋತೇನೆ, ठीकेನಾ? ಗೋಲ್ಡ್ ಬಿಸ್ಕೆಟ್ಸ್ ಇಂದ ಸರ ಮಾಡಿಸ್ಕೊಂಡೆ. ಸರ ಅನ್ನುವಂತಹ ಅವಸ್ಥೆ ಯಾರಿಗೆ ಪ್ರಾಪ್ತ ಆಯಿತು? ಚಿನ್ನಕ್ಕೆ ಸರ ಅನ್ನುವಂತಹ ಅವಸ್ಥೆ ಪ್ರಾಪ್ತ ಆಯಿತು. ಆದರೆ ಈ ಯಾವ ಸರ ಅನ್ನೋ ಅವಸ್ಥೆ ಇದೆ, ಇದು ಯಾರ ಅವಸ್ಥೆ ಇದೆ ಅಂತ ನಾವು ಕೇಳಿದ್ರೆ ನಾವು ಏನು ಹೇಳ್ತೇವೆ? ಇದು ಚಿನ್ನದ ಸರ ಇದೆ. ಇದು ಚಿನ್ನದ ಸರ ಇದೆ. ವಾಸ್ತವಿಕವಾಗಿ ಇದು ಚಿನ್ನದ ಸರನೇ ಇದೆ. ಆದರೆ ಯಾವ ಚಿನ್ನ ಇದೆಯಲ್ಲ ಆ ಚಿನ್ನ ಈ ಸರ ಅನ್ನುವಂತಹ ಯಾವ ಅವಸ್ಥೆ ಇದೆ ಇದು ಅದರ ಶಾಶ್ವತ ಅವಸ್ಥೆ ಇಲ್ಲ. ಹಾಗಾಗಿ ಚಿನ್ನ ಸರ ರೂಪವಾಗಿ ಪರಿಣಮನ ಆಗೋದಿಲ್ಲ. थोड़ा सा ध्यान देंगे तो समझ में आएगा. ಚಿನ್ನ ಏನಿದೆ ಆ ಚಿನ್ನ ಹಾರ ರೂಪವಾಗಿ ಸರ ರೂಪವಾಗಿ ಪರಿಣಮನೆ ಆಗೋದಿಲ್ಲ. ಕೇವಲ ಅದರ ಅವಸ್ಥೆಯಲ್ಲಿ ಮಾತ್ರ ಸರ ರೂಪ ಅವಸ್ಥೆ ಕಾಣಿಸ್ತಾ ಇದೆ. ಆದರೆ ವಾಸ್ತವಿಕವಾಗಿ ಚಿನ್ನ ಅಂತೂ ಹೆಂಗಿದೆ ಹಂಗೆ ಇದೆ. ಅದು ಯಾವಾಗ ಗೊತ್ತಾಗುತ್ತೆ ನಮಗೆ? ಯಾವಾಗ ನಾವು ಸರ ಮುರಿಸಿ ಅದರಿಂದ ಇನ್ನೊಂದೇನೋ ಮಾಡ್ತೇವೆ. ಸರ ಮುರಿಸಿದ್ದು ಬಳೆ ಮಾಡಿದ್ಮೇಲೆ ಈಗ ಬಳೆ ರೂಪದಲ್ಲಿ ಕಾಣಿಸ್ತಾ ಇದೆ ಚಿನ್ನ. ಹಾಗಾದ್ರೆ ಚಿನ್ನ ಎಲ್ಲಿ ಹೋಯ್ತು? ಚಿನ್ನ ಬಳೆಯಲ್ಲಿತ್ತೋ ಚಿನ್ನ ಸರದಲ್ಲಿತ್ತೋ? ಯಾವುದ್ರಲ್ಲಿ ಚಿನ್ನ ಇತ್ತು? ಹೇಳ್ತಾರೆ ಎರಡೂ ಅವಸ್ಥೆಯಲ್ಲಿ ಚಿನ್ನ ಇರಲಿಲ್ಲ ಅಥವಾ ಎರಡೂ ಅವಸ್ಥೆಯಲ್ಲಿ ಚಿನ್ನ ಇತ್ತು. ಎರಡನ್ನು ಹೇಳ್ಬೋದು ನಾವು. ಯಾಕೆ? ಅವಸ್ಥೆಯನ್ನ ನೋಡಿದ್ರೆ ಚಿನ್ನ ಇತ್ತು, ಆದರೆ ದ್ರವ್ಯವನ್ನ ನೋಡಿದ್ರೆ ಚಿನ್ನ ಇರಲಿಲ್ಲ. ಹಾಗೆ ಯಾವ ಗತಿಗಳಿದೆ, ಈ ಗತಿಗಳ ವಿಚಾರ ಇದೆ, ಈ ಅವಸ್ಥೆ ರೂಪವಾಗಿ ಜೀವ ಪರಿಣಮನ ಆಗೋದಿಲ್ಲ. ಏನ್ ಹೇಳ್ತಾರೆ? ಜೀವ ಗತಿ ರೂಪದಲ್ಲಿ ಪರಿಣಮನೆ ಆಗೋದಿಲ್ಲ. ಇದ್ರ ಚರ್ಚೆಯನ್ನ ನಾವು ನಿಧಾನವಾಗಿ ಮಾಡೋದಿದೆ. ಯಾರಿಗೆ ಇದು ವಿಚಾರ ಅರ್ಥ ಆಗ್ತಾ ಇಲ್ಲ ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ವಿಕಲ್ಪ ಏನು ಬೇಕಾಗಿಲ್ಲ. ಈಗ 4 ಗತಿಗಳಿದೆಯಲ್ಲ, 4 ಗತಿಗಳ ಬಗ್ಗೆ ಸ್ವಲ್ಪ ನಾವು ವಿಚಾರ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಮನುಷ್ಯ ಗತಿ ಯಾವುದಕ್ಕಂತೀವಿ?
ಕಿ ಎಲ್ಲಿಂದನೋ ಯಾವುದೋ ಒಂದು ಗತಿಯಿಂದ ಮರಣ ಹೊಂದಿ ಪೂರ್ವಭಾವದಲ್ಲಿ ಯಾವುದಾದ್ರೂ ಒಂದು ಗತಿ ಇರಲೇಬೇಕಲ್ಲ. ಯಾವುದೋ ಒಂದು ಗತಿಯಿಂದ ಮರಣ ಹೊಂದಿ ಮನುಷ್ಯ ಶರೀರವನ್ನ ಧಾರಣೆ ಮಾಡೋದಕ್ಕೆ ನಾವು ಮನುಷ್ಯ ಗತಿ ಅಂತೇವೆ ಅದೇ ರೀತಿಯಾಗಿ ಯಾವುದೋ ಒಂದು ಗತಿಯಿಂದ ಮರಣ ಹೊಂದಿ ತಿರ್ಯಂಚ ಶರೀರವನ್ನ ಧಾರಣೆ ಮಾಡಿದ್ರೆ ಅದಕ್ಕೆ ನಾವು ತಿರ್ಯಂಚ ಗತಿ ಅಂತೀವಿ. ಹಾಗೆ ಯಾವುದೋ ಒಂದು ಗತಿಯಿಂದ ಮರಣ ಹೊಂದಿ ನರಕ ಶರೀರವನ್ನ ಧಾರಣೆ ಮಾಡಿದ್ರೆ ಅದಕ್ಕೆ ನಾವು ಏನಂತೀವಿ? ನರಕ ಶರೀರ ಅಂತ ಕರಿತೇವೆ. ಹೀಗೆ ಯಾವ ಗತಿಗಳಿದೆ ಆ ಗತಿಗಳೇನಾಯ್ತು? ಆ ಗತಿಗಳು ನಿಜವಾಗಿ ಜೀವದ ವಾಸ್ತವಿಕ ಸ್ಥಿತಿಗಳಿಲ್ಲ. ಮತ್ತೇನಿದಾವೆ? ಅವಸ್ಥೆ ಮಾತ್ರ ಇದಾವೆ. ನಾವು ನಮ್ಮ ಜೀವನದಲ್ಲಿ ಅವಸ್ಥೆಗಳಿಗೆ ಎಷ್ಟು ಬೆಲೆ ಕೊಡ್ತೇವೆ? ಒಬ್ಬ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಇದ್ದಾರೆ, ಎಷ್ಟು ದಿನ? ಎಲ್ಲಿವರೆಗೆ ಪ್ರಿನ್ಸಿಪಲ್ ಕಾಲಾವಧಿ ಇದೆ ಅಲ್ಲಿ ತನಕನೇ. ಅದಾದ್ಮೇಲೆ ಪ್ರಿನ್ಸಿಪಲ್ ಇಲ್ಲ. ಹಾಗಾದ್ರೆ ಪ್ರಿನ್ಸಿಪಲ್ ಎಲ್ಲಿ ಹೋಗ್ಬಿಟ್ರು? ಆ ವ್ಯಕ್ತಿ ಇದ್ದಾರೆ, ಆದ್ರೆ ಆ ಯಾವ ಅವಸ್ಥೆ ಇದೆ, ಆ ಪೊಸಿಷನ್ ಇದೆ, ಆ ಪೊಸಿಷನ್ ಇಲ್ಲ ಈಗ. ಹಾಗಾದ್ರೆ ನಾನು ಒಂದು ವೇಳೆ ವ್ಯಕ್ತಿಯನ್ನ ವ್ಯಕ್ತಿ ತರಾನೇ ನೋಡಿದ್ದಿದ್ರೆ ನನಗೆ ಈ ಯಾವ ಪೊಸಿಷನ್ ಇದೆ ಇದು ವಿಶೇಷವಾಗಿ ಕಾಣಿಸ್ತಾ ಇರಲಿಲ್ಲ. ನನಗೆ ಪ್ರಿನ್ಸಿಪಲ್ ಇದಾನೋ ಇಲ್ವೋ, ಪ್ರಿನ್ಸಿಪಲ್ ಇದ್ದಾಗ್ಲೂ ಅವನು ಮನುಷ್ಯನೇ ಇದ್ದಾನೆ, ಪ್ರಿನ್ಸಿಪಲ್ ಇಲ್ಲದೇ ಇದ್ದಾಗ್ಲೂ ಮನುಷ್ಯನೇ ಇದ್ದಾನೆ. ಹಾಗಾದ್ರೆ ವಾಸ್ತವಿಕ ಸ್ಥಿತಿ ಏನಿದೆ? ಅವನು ಮನುಷ್ಯ ಇರೋದು ವಾಸ್ತವಿಕ ಸ್ಥಿತಿ ಇದೆ. ಇದೇ ರೀತಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಮನುಷ್ಯ ಅನ್ನೋ ಅವಸ್ಥೆ ಇದೆ. ಎಲ್ಲಿಂದೋ ಮರಣ ಹೊಂದಿ ಮನುಷ್ಯ ಶರೀರವನ್ನ ಧಾರಣೆ ಮಾಡ್ತಾನೆ. ಎಲ್ಲಿಂದೋ ಮರಣ ಹೊಂದಿ ಮನುಷ್ಯ ಶರೀರವನ್ನ ಧಾರಣೆ ಮಾಡಿದಾಗ ಆ ಯಾವ ಹಿಂದಿನ ಭವದ ಅವಸ್ಥೆ ಇದೆ ಮತ್ತು ಈ ಭವದ ಅವಸ್ಥೆ ಇದೆ, ಎರಡನ್ನು ನೋಡಿದ್ರೆ ಹಿಂದಿನ ಭವದಲ್ಲಿ ಏನೋ ಆಗಿದ್ದ, ತಿರ್ಯಂಚ ಆಗಿದ್ದ, ದೇವ ಆಗಿದ್ದ, ನರಕಗತಿಯಲ್ಲಿದ್ದ, ಏನೋ ಒಂದು ಅವಸ್ಥೆ ಇತ್ತು. ಹಿಂದಿನ ಭವದ ಯಾವ ಅವಸ್ಥೆ ಇದೆ ಆ ಅವಸ್ಥೆಯನ್ನ ಮತ್ತು ವರ್ತಮಾನ ಅವಸ್ಥೆಯನ್ನ ನೋಡಿದ್ರೆ ಎರಡೂ ಬೇರೆ ಬೇರೆ ಇದೆ. ಆದ್ರೆ ಅವಸ್ಥೆ ಬೇರೆ ಇದೆ, ಜೀವ ಒಂದೇ ಇದೆ. ಯಾರು ಹಿಂದಿನ ಭವದಲ್ಲಿ ತಿರ್ಯಂಚ ಆಗಿದ್ದ ಅವನೇ ಈಗ ಮನುಷ್ಯ ಗತಿಯಲ್ಲಿ ಜನ್ಮ ಪಡೆದಿದ್ದಾನೆ ಏನ್ ಹೇಳ್ತಾರೆ. ಅಥವಾ ಯಾರು ಮನುಷ್ಯ ಇದ್ದ ಅವನೇ ಈಗ ತಿರ್ಯಂಚ ಗತಿಯಲ್ಲಿ ಜನ್ಮ ಪಡೆದಿದ್ದಾನೆ. ಹಾಗಾದ್ರೆ ಜನ್ಮ ಪಡೆದ ಯಾವ ಅವಸ್ಥೆ ಇದೆ ಆ ಅವಸ್ಥೆಯನ್ನ ಮಾತ್ರ ನೋಡಿದ್ರೆ ಜೀವ ಮನುಷ್ಯ ರೂಪವಾಗಿ ಕಾಣಿಸ್ತಾನೆ. ಹಾಗಾಗಿ ನಾವೇನಂತೇವೆ? ಮನುಷ್ಯ ಅನ್ನುವಂಥದ್ದು ಜೀವ ದ್ರವ್ಯದ ಅವಸ್ಥೆ ಇದೆ. ಜೀವ ದ್ರವ್ಯದ ಅವಸ್ಥೆ ಇದೆ ಸರಿ, ಆದ್ರೆ ಈ ಅವಸ್ಥೆ ರೂಪವಾಗಿ ಜೀವ ಬದಲಾಗೋದಿಲ್ಲ. ಅಂದ್ರೆ ಜೀವ ಹೆಂಗಿದ್ದಾನೆ ಹಂಗೆ ಇರ್ತಾನೆ. ಜೀವ ಯಾವತ್ತೂ ಮನುಷ್ಯ ಆಗೋದಿಲ್ಲ. ಇದರಲ್ಲಿ ನಾವು ತಿಳ್ಕೊಳ್ಳುವಂಥದ್ದೇನಿದೆ? ಜೀವ ಮನುಷ್ಯ ಆಗೋದಿಲ್ಲ, ಜೀವ ಜೀವಾಗೇನೆ ಇರ್ತಾನೆ, ನಾನಾಗೇನೆ ಇರ್ತೇನೆ. ನಾನು ಮನುಷ್ಯ ಆಗೋದಿಲ್ಲ, ನಾನು ತಿರ್ಯಂಚ ಆಗೋದಿಲ್ಲ. ಮತ್ತೆ ಯಾರಾಗ್ತಾರೆ? ಹಾಗಾದ್ರೆ ನಂದೇ ಪರ್ಯಾಯ ಇದೆ ತಾನೆ. ಇದು ನಂದೇ ಪರ್ಯಾಯ ಆಗಿದ್ರು ಕೂಡ ನಾನು ಮನುಷ್ಯ ರೂಪವಾಗಿ ಬದಲಾಗೋದಿಲ್ಲ. ಇದು ಹೆಂಗ್ ಗೊತ್ತಾಯ್ತು ನನಗೆ? ಈ ಮನುಷ್ಯ ಶರೀರವನ್ನ ಬಿಟ್ಟು ಯಾವಾಗ ನಾನು ಬೇರೆ ಗತಿಗೆ ಹೋಗುತ್ತೇನೆ ಆವಾಗ ಬೇರೆ ಶರೀರ ಪ್ರಾಪ್ತಿ ಆಗುತ್ತೆ. ಅದನ್ನ ನೋಡಿದಾಗ ಏನ್ ಗೊತ್ತಾಗುತ್ತೆ? ನಾನು ಮನುಷ್ಯ ಆಗಿರ್ಲೇ ಇಲ್ಲ. ಒಂದ್ ವೇಳೆ ನಾನು ಮನುಷ್ಯ ಇದ್ದಿದ್ರೆ ನಾನು ತಿರ್ಯಂಚ ಹೆಂಗಾಗುತ್ತಿದ್ದೆ? ಮತ್ತು ನಾನು ತಿರ್ಯಂಚ ಇದ್ರೆ ಮನುಷ್ಯ ಹೆಂಗಾಗುತ್ತಾ ಇದ್ದೆ? ಮತ್ತು ನಾನು ಮನುಷ್ಯ ತಿರ್ಯಂಚ ಇದ್ರೆ ನರಕಿ ಹೆಂಗಾಗುತ್ತಾ ಇದ್ದೆ? ದೇವ ಹೆಂಗಾಗುತ್ತೆ?
ವಾಯ್ಸ್ ಕಟ್ ಆಯ್ತು. ನಿರಂತರವಾಗಿ ಬದಲಾಗುವಂತಹ ವಿಚಾರ ಇದೆ. ಹೆಂಗೆ ಯಾವ್ಯಾವ ರೀತಿಯಾಗಿ ನಮ್ಮ ಆತ್ಮನ ಶರೀರ ಪ್ರಾಪ್ತಿಯಾಗುತ್ತೆ ಆಯಾ ರೀತಿಯಲ್ಲಿ ಜೀವ ಬದಲಾದ ಅಂತ ನಾನು ತಿಳಿತೇನೆ. ನನ್ನ ಪ್ರಕಾರ ನಾನು ಮನುಷ್ಯ ಇದ್ದೇನೆ, ಆದ್ರೆ ಜಿನ್ವಾನಿ ಹೇಳತ್ತೆ ನೀನು ಮನುಷ್ಯ ಇದೆಯೋ ಅಥವಾ ಜೀವ ಇದೆಯೋ. 4 ಗತಿ ಇದೆಯಲ್ಲ, ಅದರಲ್ಲಿ ನಾನು ಮನುಷ್ಯ ಗತಿಯಲ್ಲಿದ್ದೇನೆ. ಮನುಷ್ಯ ಗತಿ ಯಾವುದಕ್ಕಂತೀವಿನೋ ನಮಗೆಲ್ಲ ಗೊತ್ತಿದೆ. ತಿರ್ಯಂಚ ಗತಿ ಯಾವುದಕ್ಕಂತೀವಿ? ತಿರ್ಯಕ್ ಯಾರ ಪರಿಣಾಮಗಳು ತಿರ್ಯಕ್ ಸ್ವರೂಪ ಇದೆ. ತಿರ್ಯಕ್ ಅಂದ್ರೆ ಗೊತ್ತಾಗತ್ತಲ್ಲ, ಅಡ್ಡ ಪರಿಣಾಮಗಳು. ಅಡ್ಡ ಪರಿಣಾಮಗಳು ಅಂತ ಹೇಳಿದ್ರೆ ಸೈಡ್ ಎಫೆಕ್ಟ್ಸ್ ಅಲ್ಲ, ಭಾವನೆಗಳು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಕುಟಿಲ ಭಾವನೆಗಳು. जिसको अपन तिर्यक बोलते हैं. तिर्यक का मतलब टेढ़े परिणाम, मतलब मायाचार के परिणाम. ಅರ್ಥ ಆಗತ್ತೆ? ಸೊ ತಿರ್ಯಂಚ ಗತಿ ಯಾವುದು? ಯಾವ ಜೀವಿಗಳ ಪೂರ್ವ ಪರಿಣಾಮಗಳು ಮಾಯಾ ಸ್ವರೂಪ ಇದ್ವು ಅಂತಹ ಜೀವಿಗಳ ಗತಿ ಅದು ಮಾಯಾಚಾರ ಇದೆ ಅಥವಾ ತಿರ್ಯಂಚ ಗತಿ ಇದೆ. ಸೊ ತಿರ್ಯಂಚ ಗತಿ ವಾಸ್ತವಿಕವಾಗಿ ತುಂಬಾ ದೊಡ್ಡ ಗತಿ ಇದೆ. 3-4 ಗತಿಗಳಲ್ಲಿ ಅತ್ಯಂತ ದೊಡ್ಡದಾದಂತಹ ಗತಿ ಅದು ತಿರ್ಯಂಚ ಗತಿ ಇದೆ ಏನ. ಯಾಕಂದ್ರೆ ತಿರ್ಯಂಚ ಗತಿಯಲ್ಲಿ ಎಲ್ಲಾ ಜೀವಿಗಳು ಬಂದ್ಬಿಡ್ತಾರೆ. ಮನುಷ್ಯ, ದೇವ, ನರಕದಲ್ಲಿ ಕೇವಲ ಸನ್ನಿ ಪಂಚೇಂದ್ರಿಯ ಜೀವಿಗಳು ಮಾತ್ರ ಬರ್ತಾರೆ. ಆದ್ರೆ ತಿರ್ಯಂಚ ಗತಿಯಲ್ಲಿ ಏಕೇಂದ್ರಿಯದಿಂದ ಪಂಚೇಂದ್ರಿಯವರೆಗೆ ಎಲ್ಲಾ ಜೀವಿಗಳು ಬರುತ್ತೆ. ಅಥವಾ अपन ऐसा कह सकते ना, ಏಕೇಂದ್ರಿಯದಿಂದ ಚತುರಿಂದ್ರಿಯವರೆಗೆ, ಅಂದ್ರೆ ಏಕೇಂದ್ರಿ, ದ್ವಿಂದ್ರಿ, ತೀಂದ್ರಿ, ಚತುರಿಂದ್ರಿ, 4 ಇಂದ್ರಿಯಗಳವರೆಗಿನ ಎಲ್ಲಾ ಜೀವಿಗಳು ತಿರ್ಯಂಚ ಗತಿಗೆ ಸೇರ್ತವೆ. ಏನ್ ಹೇಳ್ತಾರೆ? ನಿಯಮದಿಂದ ನರಕದಲ್ಲಿ ಏಕೇಂದ್ರಿ, ದ್ವಿಂದ್ರಿ, ತೀಂದ್ರಿ, ಚತುರಿಂದ್ರಿ ಇರೋದಿಲ್ಲ, ದೇವಗತಿಯಲ್ಲಿ ಇರೋದಿಲ್ಲ. ಮನುಷ್ಯ ಗತಿಯಲ್ಲಿ ಸಮೂರ್ಛನ ಮನುಷ್ಯನ ಬಿಟ್ಟು ಬಿಡೋದು ನಾವು ಏನ. ಮನುಷ್ಯ ಗತಿ ಯಾವ ಪರ್ಯಾಪ್ತಕ ಮನುಷ್ಯ ಇದ್ದಾನೆ, ಪರ್ಯಾಪ್ತಕ ಮನುಷ್ಯವನ್ನ ತಗೊಂಡ್ರೆ, ಯಾಕಂದ್ರೆ ಸಮೂರ್ಛನ ಜೀವ ಅದು ಇದಕ್ಕೆ ತಿರ್ಯಂಚ ಗತಿಗೆ ಹೋಗ್ಬಿಡುತ್ತೆ. ಹಾಗಾಗಿ ಮನುಷ್ಯ ಗತಿಯಲ್ಲಿ ಕೂಡ ಇಲ್ಲ. 1ನೇ ಇಂದ್ರಿಯದಿಂದ 4ನೇ ಇಂದ್ರಿಯವರೆಗಿನ ಯಾವೆಲ್ಲ ಜೀವಿಗಳಿದೆ ಅವೆಲ್ಲ ಜೀವಿಗಳು ತಿರ್ಯಂಚ ಪರ್ಯಾಯಕ್ಕೆ ಸೇರುತ್ತೆ, ತಿರ್ಯಂಚ ಅವಸ್ಥೆಗೆ. ಅದರಲ್ಲಿ ಏಕೇಂದ್ರಿಯ ಪರ್ಯಾಯ ಇದೆ, ನಿಗೋಧ ಪರ್ಯಾಯ ಇದೆ ಏನ, ಪೃಥ್ವಿ, ಜಲ, ಅಗ್ನಿ, ವಾಯು, ವನಸ್ಪತಿ ಜೀವಿಗಳಿದೆ. ಇವೆಲ್ಲ ಜೀವಿಗಳು, ಇವೆಲ್ಲ ಅದಾದ್ಮೇಲೆ 2 ಇಂದ್ರಿಯ ಇರುವಂತಹ ಜೀವಿಗಳಿದೆ ಏನ, ಇರುವೆ, ಸೊಳ್ಳೆ ಏನ, ಇಂಥ ಚಿಕ್ಕ ಚಿಕ್ಕ ಜೀವಿಗಳು, 2 ಇಂದ್ರಿಯ 3 ಇಂದ್ರಿಯ ಇರ್ತಕ್ಕಂತಹ ಜೀವಿಗಳಿದೆ ಏನ, 4 ಇಂದ್ರಿಯ ಇರುವಂತಹ ಜೀವಿಗಳಿದೆ. ಈ 4 ಇಂದ್ರಿಯಗಳವರೆಗಂತೂ ನಿಯಮದಿಂದ ತಿರ್ಯಂಚ ಗತಿಯಲ್ಲೇ ಇರುತ್ತೆ. ಹಾಗಾದ್ರೆ ಎಷ್ಟು ದೊಡ್ಡದಾಯ್ತು ತಿರ್ಯಂಚ ಪರ್ಯಾಯ? ತಿರ್ಯಂಚ ಗತಿ ತುಂಬಾ ದೊಡ್ಡದಿದೆ. ಯಾಕಂದ್ರೆ ನಿಗೋಧ ತಿರ್ಯಂಚ ಪರ್ಯಾಯದಲ್ಲಿ ಇದೆಯಲ್ಲ ಏನ. ಜೀವದ ಅತಿ ಹೆಚ್ಚು ಕಾಲ ಎಲ್ಲಿ ಕಳೆಯುತ್ತೆ ಅಂತ ಹೇಳಿದ್ರೆ ನಿಗೋಧದಲ್ಲಿ. 2000 ವರ್ಷಗಳನ್ನ ಬಿಟ್ರೆ, ಇನ್ನು ಉಳಿದ ಯಾವ 1000 ಸಾಗರವನ್ನ ಬಿಟ್ರೆ ಉಳಿದ ಯಾವ ಕಾಲ ಇದೆ ಆ ಕಾಲ ಎಲ್ಲ ಜೀವ ನಿಗೋಧದಲ್ಲೇ ಕಳಿಬೇಕಿದೆ. ಹಾಗಾದ್ರೆ ಆ ನಿಗೋಧ ಪರ್ಯಾಯ ಯಾವ ಗತಿಗೆ ಸೇರುತ್ತೆ? ನಿಗೋಧ ಪರ್ಯಾಯ ತಿರ್ಯಂಚ ಗತಿಗೆ ಸೇರುತ್ತೆ. ತಿರ್ಯಂಚ ಗತಿಗೆ ಈ ಎಲ್ಲ ಏಕೇಂದ್ರಿಯ ಪರ್ಯಾಯಗಳು ಸೇರುತ್ತೆ. ಹಾಗಾಗಿ ಎಲ್ಲಕ್ಕಿಂತ ದೊಡ್ಡ ಗತಿ ಅದು ತಿರ್ಯಂಚ ಗತಿ ಇದೆ. ಮತ್ತೆ ಹಾಗೇನೆ ಎಲ್ಲಕ್ಕಿಂತ ಜಾಸ್ತಿ ದುಃಖ ಯಾವ ಗತಿಯಲ್ಲಿದೆ ಅಂತ ಕೇಳಿದ್ರೆ ದೇವಗತಿ, ನರಕಗತಿ, ತಿರ್ಯಂಚ ಗತಿ ಏನ, ಮನುಷ್ಯ ಗತಿ. ಈ 4 ಗತಿಗಳಲ್ಲಿ ಎಲ್ಲಕ್ಕಿಂತ ಜಾಸ್ತಿ ದುಃಖ ಎಲ್ಲಿದೆ ಅಂತ ಕೇಳಿದ್ರೆ ನಾವೇನ್ ಹೇಳ್ತೇವೆ? ಸುಮಾರು ಜನಕ್ಕೆ ನರಕಗತಿ ಅಂತ ಅನ್ನಿಸ್ತಾ ಇರ್ಬೋದು ಏನ. ನರಕಗತಿಯಲ್ಲಿ ದುಃಖ ಇದೆ, ಆದ್ರೆ ತಿರ್ಯಂಚ ಗತಿಯಲ್ಲಿ ನಿಗೋಧ ಗತಿ ಇದೆಯಲ್ಲ, ನಿಗೋಧ ಪರ್ಯಾಯ ಇದೆಯಲ್ಲ. ನರಕದಲ್ಲಿ ಜಾಸ್ತಿ ದುಃಖ ಇದೆಯೋ, ನಿಗೋಧದಲ್ಲಿ ದುಃಖ ಜಾಸ್ತಿ ಇದೆಯೋ?
ಅವಾಗ ನಮ್ಮ ಉತ್ತರ ಏನು ಬರುತ್ತೆ? ನಿಗೋಧದಲ್ಲಿ ಜಾಸ್ತಿ ಇದೆ. ನರಕಕ್ಕಿಂತನೂ ಜಾಸ್ತಿ ದುಃಖ ನಿಗೋಧ ಅವಸ್ಥೆಯಲ್ಲಿದೆ. ನಿಗೋಧ ಅವಸ್ಥೆಗೆ ಹೋಲಿಸಿದ್ರೆ नारकी जीव ತುಂಬಾ ಸುಖಿ ಇದ್ದಾನೆ. है ना, बात समझ में आई? जो एकेंद्रीय जीव है, आ एकेंद्रीय निगोध जीव ಲಬ್ಧ ಅಪರ್ಯಾಪ್ತಕ ಜೀವ್. ಆ ಲಬ್ಧ ಅಪರ್ಯಾಪ್ತಕ ಜೀವವನ್ನ ನಾವು ಹೋಲಿಸಿದ್ರೆ ನಾರಕಿ ಜೀವಕ್ಕೆ, ನರಕದಲ್ಲಿರುವಂತಹ ಜೀವ ತುಂಬಾ ಸುಖಿ ಇದ್ದಾನೆ. ಪ್ರತಿ ಸಮಯ ಕೋಲಾಹಲದಲ್ಲಿರುವಂತಹ ನಾರಕಿ ಜೀವ ಆ ಯಾವ ನಿಗೋಧ ಜೀವ ಇದೆ ಅದಕ್ಕಿಂತ ಸಂತೋಷವಾಗಿದ್ದಾನೆ. ಹಾಗಾದ್ರೆ ನಿಗೋಧ ಪರ್ಯಾಯದಲ್ಲಿ ಎಷ್ಟು ದುಃಖ ಇದೆ. ಮತ್ತು ಅತಿ ಹೆಚ್ಚು ಕಾಲ ನಾವೆಲ್ಲ ಅಲ್ಲೇ ಕಳೆದಿದ್ದೇವೆ. ನಮಗೆ ಅನ್ಸುತ್ತೇನು ನಿಜವಾಗ್ಲೂ ನಾನು ಕೂಡ ನಿಗೋಧದಲ್ಲಿದ್ದೆ ಏನ, ಮತ್ತು ಈಗ ಪುರುಷಾರ್ಥ ಮಾಡಲಿಲ್ಲ ಅಂದ್ರೆ ಮುಂದೆ ಕೂಡ ನಿಗೋಧ ನನಗೆ ಕಟ್ಟಿಟ್ಟ ಬುತ್ತಿ ಇದೆ. इट इज मस्ट एंड शुड. क्या कहते हैं, निगोध में जाना तो पक्का है. यदि सम्यक दर्शन नहीं हुआ तो समझ लो निगोध जाना तो पक्का है, अनिवार्य है. इसमें कोई दो राय नहीं है. ಏನು ಹೇಳ್ತಿದ್ದಾರೆ, ಒಂದು ವೇಳೆ ಸಮ್ಯಕ್ ದರ್ಶನ ಪ್ರಕಟ ಆಗಲಿಲ್ಲ ಅಂದ್ರೆ ಏಕೇಂದ್ರಿಯ ಪರ್ಯಾಯದಲ್ಲಿ ಜನ್ಮ ಪಡೆಯೋದು ಅನಿವಾರ್ಯ ಇದೆ. ऐसा नहीं चलेगा कि मैं शुभ भाव करता रहूंगा और शुभ गति मिलती रहेगी. ऐसा नहीं हो सकता. ಏನು ಹೇಳ್ತಾರೆ, ಶುಭ ಭಾವ ಮಾಡ್ತಾ ಇರ್ತೇನೆ, ಶುಭ ಗತಿ ಸಿಗ್ತಾ ಇರುತ್ತೆ, ಈ ರೀತಿ ನಡೆಯೋದಿಲ್ಲ. ಸಮ್ಯಕ್ ದರ್ಶನ ಆಗದೆ ಹೋದ್ರೆ ನಿಯಮದಿಂದ ನಿಗೋಧ ಪರ್ಯಾಯಕ್ಕೆ ಹೋಗಲೇಬೇಕಾಗುತ್ತೆ. ಈ ನಿಯಮ ಬಿಲ್ಕುಲ್ ನಿಯಮವೇ. ಇದರಲ್ಲಿ ಯಾವುದೇ ರೀತಿಯಾದ ಕನ್ಸೆಷನ್ ಇಲ್ಲ. ಏನ್ ಕನ್ಸೆಷನ್ ಕೊಡ್ಬೋದಿದೆ? ಪರ್ಯಾಯ ತ್ರಸ ಪರ್ಯಾಯಗಳೇ ಅಷ್ಟಿದೆ ತಾನೇ. 2000 ಆ ಯಾವ ತ್ರಸ ಪರ್ಯಾಯಗಳಿದೆ ಅಷ್ಟು ಕಾಲ ಮುಗಿದ ನಂತರ ಎಲ್ಲಿಗೆ ಹೋಗುತ್ತಾನೆ? ಈ ನಿಯಮದಿಂದ ನಿಗೋಧಕ್ಕೆ ಹೋಗಬೇಕಾಗುತ್ತೆ. ಹಾಗಾಗಿ ಸಮ್ಯಕ್ ದರ್ಶನ ಆಗದೆ ಹೋದ್ರೆ ನಿಗೋಧವಂತೂ ನಿಶ್ಚಿತ ಇದೆ ಪ್ರತಿಯೊಬ್ಬ ಜೀವನಿಗೆ. ಪ್ರತಿಯೊಬ್ಬ ಅಜ್ಞಾನಿಗೆ ನಿಗೋಧಕ್ಕೆ ಹೋಗೋದು ನಿಶ್ಚಿತ ಇದೆ. ಆದ್ರೆ ನಾನು ಜಿನ್ವಾನಿಯಲ್ಲಿ ಓದಿದ್ದೇನೆ, ನನಗೆ ನಿಜವಾಗ್ಲೂ ಅನ್ಸತ್ತೇನೋ ನಾನು ನಿಜವಾಗ್ಲೂ ಇಲ್ಲಿಂದ ಮರಣ ಹೊಂದಿ ನಿಗೋಧಕ್ಕೆ ಹೋಗೋನಿದ್ದೇನೆ, ಹೋಗಬಹುದಿದೆ. ನಾನು ಇಲ್ಲಿಂದ ಮರಣ ಹೊಂದಿ ತಿರ್ಯಂಚ ಆಗಬಹುದಿದೆ. ಏನ ಮಾಯಾಚಾರ ಮಾಡ್ತಿರ್ತೀನಲ್ಲ, ಮಾಯಾ ತೈರ್ಯಜ್ಞೋನಸ್ಯ, ಮಾಯಾಚಾರದಿಂದ ತಿರ್ಯಂಚ ಗತಿ ಆಗುತ್ತೆ. तो इस मायाचार से मैं तिर्यंच बनूंगा, ऐसा वास्तव में लगता है क्या? ವಚನಗಳಿಂದ ಹೇಳೋದು ಬೇರೆ ಇದೆ. ವಚನಗಳಿಂದ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತಾನೆ ಇವನು, ವಚನಗಳಿಂದ ತುಂಬಾ ಚೆನ್ನಾಗಿ ಹೇಳ್ತಾನೆ. ಆದ್ರೆ ಮನಸ್ಸಲ್ಲಿ ನಿಜವಾಗ್ಲೂ ಶ್ರದ್ಧೆ ಇದೆಯೇನೋ ನಾನು ನಿಜವಾಗ್ಲೂ ಮರಣ ಹೊಂದಿ ತಿರ್ಯಂಚ ಪರ್ಯಾಯದಲ್ಲಿ ಜನ್ಮ ಪಡೆಯಬಹುದಿದೆ. नहीं लगता जीव को, ಅಜ್ಞಾನಿ ಕೋ ತೋ ಕಮ್ ಸೆ ಕಮ್ नहीं लगता. ಎಲ್ಲಿವರೆಗೆ ನನಗೆ ಈ ಶ್ರದ್ಧೆ ಆಗೋದಿಲ್ಲ ಅಲ್ಲಿವರೆಗೆ ಆ ಯಾವ ಗತಿಗಳ ಸ್ವರೂಪ ಇದೆ ಅದನ್ನ ನಾನು ತಿಳಿದಂತೆಲ್ಲ ಆಗುತ್ತೆ. ನನಗೆ ಗೊತ್ತಾಗಬೇಕಿದೆ, ಶುದ್ಧಿ ಆಗಬೇಕಿದೆ. ನಾನು ಸಮ್ಯಕ್ ದರ್ಶನ ಪಡೆದೇ ಹೋದ್ರೆ ಮುಂದಿನ ಗತಿ ನನಗೂ ಕೂಡ ಪರಂಪರೆಯಿಂದ ನಿಗೋಧ ಇದೆ. ಹಾಗಾಗಿ ಶುಭ ಭಾವಗಳ ಮೇಲೆ ಭರವಸೆಯನ್ನ ಮಾಡಿ ಕೂತ್ಕೊಳ್ಳೋದಲ್ಲ. ಗತಿ ಹೇಳ್ತಾ ಇದ್ದಾರೆ. ಅತ್ಯಂತ ದುಃಖ ಯಾವ ಗತಿಯಲ್ಲಿದೆ? ಈ ಎಲ್ಲಕ್ಕಿಂತ ಜಾಸ್ತಿ ದುಃಖ ತಿರ್ಯಂಚ ಗತಿಯಲ್ಲಿದೆ. ಯಾಕಂದ್ರೆ ತಿರ್ಯಂಚ ಗತಿಯಲ್ಲಿ ನಿಗೋಧ ಪರ್ಯಾಯ ಇದೆ. ನಿಗೋಧ ಯಾವುದು? ಒಂದು ಶ್ವಾಸದಲ್ಲಿ 18 ಸಲ ಜನ್ಮ, 18 ಸಲ ಮರಣ. ಈ ರೀತಿ ಯಾರಿಗೆ ಜನ್ಮ ಮರಣ ಆಗುತ್ತಾ ಇರುತ್ತೆ ಆ ಜೀವಕ್ಕೆ ನಾವು ನಿಗೋಧಿಯ ಜೀವ ಅಂತ ಕರಿತೇವೆ. ಅದು ತಿರ್ಯಂಚ ಗತಿಯಲ್ಲಿದೆ. ಅದನ್ನು ಬಿಟ್ಟಂತೆ ನಮಗೆ ಮನುಷ್ಯನನ್ನ ಬಿಟ್ಟು ಯಾವ್ಯಾವ ಜೀವಿಗಳು ಕಾಣ್ತಾ ಇದೆ ಅದೆಲ್ಲ ಜೀವಿಗಳು ತಿರ್ಯಂಚ ಜೀವಿಗಳಿದೆ. ಕ್ಯಾ ಕಾ ಮೈನೆ
मनुष्यों को छोड़कर जो कुछ जीव दिखाई देते हैं वो सारे जीव तिर्यಂಚ जीव है. ಬಸ್ ಹೋಗ್ಯಾ, ಇದರಲ್ಲಿ ಏನು ಕ್ಯಾಟಗರಿ ಮಾಡೋದು ಬೇಕಾಗಿಲ್ಲ. ನಾವು ಮನುಷ್ಯನನ್ನ ಬಿಟ್ಟು ಯಾವೆಲ್ಲ ಜೀವಿಗಳು ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಆ ಎಲ್ಲಾ ಜೀವಿಗಳು ತಿರ್ಯಂಚ ಗತಿಗೆ ಸೇರುತ್ತೆ. ಇವನ್ ಪೃಥ್ವಿ ಜಲಗ್ನಿ ವಾಯು ವನಸ್ಪತಿಗಳೇನಿದೆ ಅವು ಕೂಡ ಅದೇ ತಿರ್ಯಂಚ ಗತಿಗೆ ಸೇರುತ್ತೆ. ಹಾಗಾಗಿ ಇದೆಲ್ಲ ತಿರ್ಯಂಚ ಗತಿಯ ಜೀವಿಗಳಿದೆ. ಮತ್ತು ದೇವಗತಿಯ ಸ್ವರೂಪ ನಮಗೆ ಗೊತ್ತಿದೆಯಲ್ಲ, 16 ಸ್ವರ್ಗಗಳಿದೆ. 16 ಸ್ವರ್ಗಗಳಲ್ಲಿ ಅನೇಕ ರೀತಿಯಾದ ಭೋಗೋಪಭೋಗಗಳಿದೆ, ಭೋಗಗಳಿದೆ, ಉಪಭೋಗಗಳಿದೆ. ಅವುಗಳ ಭೋಗೋಪಭೋಗವನ್ನ ಮಾಡ್ತಾ ಮಾಡ್ತಾ ಜೀವ ಕಾಲ ಕಳೀತಾನೆ. ಉಪಪಾದಶೆಯಲ್ಲಿ ಜನ್ಮ ಆಗತ್ತೆ, ಏನಾಯ್ತು, ಜನ್ಮದಿಂದನೇ ಯುವಕನಾಗಿರ್ತಾನೆ ಮತ್ತು ಮೃತ್ಯುವಿನ ಸಮಯದವರೆಗೂ ಯುವಕನಾಗೇ ಇರ್ತಾನೆ, ವೃದ್ಧ ಆಗೋದಿಲ್ಲ. ವೃದ್ಧ ಯಾಕಾಗೋದಿಲ್ಲ? ಅಲ್ಲಿನ ಯಾವ ಸ್ಥಿತಿ ಇದೆ, ಅಲ್ಲಿ ದೇವಗತಿಯ ಯಾವ ಪರಿಸ್ಥಿತಿ ಇದೆ ಅದೇ ರೀತಿಯಾಗಿದೆ. ಹಾಗಾಗಿ ವೃದ್ಧ ಆಗೋದಿಲ್ಲ, ಜೀವನದ ಕೊನೆಯವರೆಗೂ ಅವನು ಯುವಕನಾಗಿ ಇರ್ತಾನೆ. ಅಂತಹ ಭೋಗದ ಅವಸ್ಥೆ ದೇವಗತಿಯಲ್ಲಿದೆ. ಆದರೆ ವಾಸನೆ ಹೋಗೋದಿಲ್ಲ. ಯಾವ ತೃಷ್ಣಾಭಾವ ಇದೆ ಆ ತೃಷ್ಣಾಭಾವ ಹೋಗೋದಿಲ್ಲ. ಅವನಿಗೆ ಇವನ ಸಂಪತ್ತಿ ಕಡಿಮೆ ಇದೆ, 1ನೇ ಸ್ವರ್ಗದವನಿಗೆ 2ನೇ ಸ್ವರ್ಗದವನು ಕಾಣ್ತಾ ಇರ್ತಾನೆ, 2ನೇ ಸ್ವರ್ಗದವನಿಗೆ 3ನೇ ಸ್ವರ್ಗದವನು ಕಾಣಿಸ್ತಾನೆ, 3ನೇ ಸ್ವರ್ಗದವನಿಗೆ 4ನೇ ಸ್ವರ್ಗದವನು ಕಾಣಿಸ್ತಾನೆ. ಹಾಗೆ ಮೇಲು ಕೀಳರಿಮೆಯ ಯಾವ ಪರಿಸ್ಥಿತಿ ಇದೆ, ಮಾನಸಿಕ ದುಃಖ, ಅದು ದೇವಗತಿಯಲ್ಲಿ ನಿರಂತರವಾಗಿ ಇದ್ದೇ ಇರುತ್ತೆ. ಹಾಗಾಗಿ ಮಾನಸಿಕ ದುಃಖವನ್ನ ತಿರ್ಯಂಚ ಗತಿಯಲ್ಲಿ ಹೇಳಿದ್ದಾರೆ, ದೇವಗತಿಯಲ್ಲಿ ಹೇಳಿದ್ದಾರೆ. ಅದಾದ್ಮೇಲೆ ಮನುಷ್ಯಗತಿ. ಮನುಷ್ಯಗತಿ ದುಃಖಗಳಂತೂ ನಮಗೆಲ್ಲರಿಗೂ ಗೊತ್ತಿದೆ. ಇನ್ನೂ ಯಾರಿಗೆ ವಿಶೇಷವಾಗಿ ತಿಳಿಯೋದಿದೆ ಅವರು ಚಡಾಲ 1ನೇ ಅಧ್ಯಾಯವನ್ನ ಓದಬಹುದು. 6 ಗುರಾನಿಗಳ 1ನೇ ಅಧ್ಯಾಯ. ಅದರಲ್ಲಿ ನಮಗೂ 4 ಗತಿಗಳ ದುಃಖ, 4 ಗತಿಗಳ ದುಃಖ ಅಲ್ಲ, 4 ಗತಿಗಳಲ್ಲಿ ದುಃಖ ಇದೆಯೇನು? ಅಚ್ಚಾ, ಈಗ ನರಕಗತಿ ಇದೆ, ನರಕಗತಿಯಲ್ಲಿ ದುಃಖ ಇದೆಯೋ ಇಲ್ವೋ? ಏನ್ ಹೇಳ್ತಾರೆ? ನರಕಗತಿಯಲ್ಲಿ ದುಃಖ ಇದೆಯೋ ಇಲ್ವೋ? ನರಕಗತಿಯಲ್ಲಿ ದುಃಖ ಇಲ್ಲ. ನರಕಗತಿಯಲ್ಲಿ ಆ ರೀತಿಯಾದ ಪರಿಸ್ಥಿತಿಗಳಿದೆ. ಏನ ಪರಿಸ್ಥಿತಿಗಳಿರೋದಕ್ಕೂ ದುಃಖ ಇರೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಅದೇ ನರಕದಲ್ಲಿ ಶ್ರೇಣಿಕ ರಾಜ ಇದ್ದಾನೆ, ಅದೇ ನರಕದಲ್ಲಿ ರಾವಣ ಇದ್ದಾನೆ, ಅದೇ ನರಕದಲ್ಲಿ ಅಸಂಖ್ಯಾತ ಮಿಥ್ಯಾದೃಷ್ಟಿಗಳು ಕೂಡ ಇದ್ದಾರೆ. ಹಾಗಾದ್ರೆ ಅಸಂಖ್ಯಾತ ಯಾವ ಮಿಥ್ಯಾದೃಷ್ಟಿಗಳಿದ್ದಾರೆ? ಅವರು ಮಹಾ ದುಃಖಿಗಳಿದ್ದಾರೆ. ಆದ್ರೆ ಈ ಸಮ್ಯಕ್ ದೃಷ್ಟಿ ಜೀವ ಸಮ್ಯಕ್ ದೃಷ್ಟಿ ಜೀವ ಇದ್ದಾನೆ, ಆ ಸಮ್ಯಕ್ ದೃಷ್ಟಿ ಜೀವನನ್ನ ನಾವು ನೋಡಿದ್ರೆ, ಸಮ್ಯಕ್ ದೃಷ್ಟಿ ಜೀವನನ್ನ ನಾವು ಗಮನಿಸಿದ್ರೆ ಅವನು ನರಕದಲ್ಲಿದ್ರೂ ಸುಖಿ ಇದ್ದಾನೆ. ಹಾಗಾದ್ರೆ ನರಕದಲ್ಲಿರೋ ಸುಖ ದುಃಖ ಎಲ್ಲಿ ಹೋಯ್ತು? ನರಕದಲ್ಲಿ ಯಾವ ದುಃಖ ಇದೆ ಅಂತ ಹೇಳ್ತಾ ಇದ್ರು, ಆ ದುಃಖ ಎಲ್ಲೋಯ್ತು? ಹೇಳ್ತಾರೆ ಗತಿಯಲ್ಲಿ ದುಃಖ ಇರೋದಿಲ್ಲ. ಏನೋ ಒಂದು ಅತ್ಯಂತ ಮಾರ್ಮಿಕವಾದ ವಿಚಾರ ಇದೆ. ಏನೋ ಗತಿಯಲ್ಲಿ ದುಃಖ ಇರೋದಿಲ್ಲ, ಮನುಷ್ಯ ಗತಿಯಲ್ಲಿ ದುಃಖ ಇಲ್ಲ. ನಮ್ಮ ಜೀವನದಲ್ಲಂತೂ ದುಃಖನೇ ದುಃಖ ಇದೆ ಅಂತ ನಾವು ಅನ್ತಾ ಇರ್ತೇವೆ. ವಾಸ್ತವಿಕವಾಗಿ ಜೀವನದಲ್ಲಿ ಗತಿಯಲ್ಲಿ ದುಃಖ ಇರೋದಿಲ್ಲ. ಗತಿಯಲ್ಲಿ ಕೇವಲ ಪರಿಸ್ಥಿತಿಗಳಿರುತ್ತೆ. ಆದ್ರೆ ಆ ಪರಿಸ್ಥಿತಿಗಳ ಅನುಸಾರವಾಗಿ ಜೀವ ತನ್ನನ್ನು ತಾನು ಬದಲಾಯಿಸ್ಕೊಂಡ್ರೆ ಅವನು ದುಃಖವನ್ನ ಅನುಭವಿಸ್ತಾನೆ. ದುಃಖ ಅನುಭವಿಸೋದು ಜೀವದ ಕೈಯಲ್ಲಿ ಇದೆಯಲ್ಲ. ಗತಿಯಲ್ಲಿ ಕೇವಲ ಪರಿಸ್ಥಿತಿಗಳು ಉಂಟಾಗುತ್ತೆ. ಆದ್ರೆ ಪರಿಸ್ಥಿತಿಗಳ ಅನುಸಾರವಾಗಿ ತನ್ನನ್ನು ತಾನು ಬದಲಾಯಿಸಿಕೊಂಡು ದುಃಖವನ್ನ ಅನುಭವಿಸೋದು ಸ್ವಯಂ ಜೀವ ತಾನೇ ಅನುಭವಿಸ್ತಾನೆ. ಗತಿ ದುಃಖವನ್ನ ಕೊಡೋದಿಲ್ಲ, ಅಥವಾ ಗತಿಗಳಲ್ಲಿ ದುಃಖ ಇಲ್ಲ. ಅದು ಮನುಷ್ಯ ಗತಿ, ತಿರ್ಯಂಚ ಗತಿ, ದೇವ ನರಕ ಯಾವುದೇ ಇರ್ಬೋದು.
ಅಲ್ಲಿ ಸುಖ ದುಃಖಗಳಿಲ್ಲ. ವಾಸ್ತವಿಕವಾಗಿ ಜೀವ ತಾನಾಗಿಯೇ ತಾನು ದುಃಖವನ್ನು ಅನುಭವಿಸ್ತಾನೆ. ಅದನ್ನು ಅನುಭವಿಸೋದನ್ನು ನೋಡಿ ಆಚಾರ್ಯರು ಈ ಗತಿಯಲ್ಲಿ ಇಂಥ ದುಃಖ ಇದೆ ಅಂತ ಹೇಳ್ತಾರೆ. ಆದರೆ ಇದು ಎಲ್ಲ ಜೀವಿಗಳಿಗೆ ಅನ್ವಯಿಸೋದಿಲ್ಲ. ಯಾವ ಜೀವ ಆ ಪರಿಸ್ಥಿತಿಗಳನ್ನು ಮೀರಿ ಆ ಪರಿಸ್ಥಿತಿಗಳ ಮೇಲೆದ್ದು ವಿಚಾರ ಮಾಡ್ತಾನೆ, ಅಂತಹ ಜೀವಿಗಳಿಗೆ ಆ ಪರಿಸ್ಥಿತಿಗಳು ಯಾವುದೇ ರೀತಿಯಾದ ಪ್ರಭಾವವನ್ನು ಬೀರಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಆ ರೀತಿಯಾಗಿ ಅವನು ದುಃಖದಿಂದ ಪಾರಾಗ್ತಾನೆ. ಹಾಗಾಗಿ ಯಾವ ಈ ಗತಿಗಳಿದೆ, ಈ ಗತಿಗಳಲ್ಲಿ ದುಃಖ ಇರುತ್ತೆ ಅಂತ ಹೇಳಿರೋದು ಅತ್ಯಂತ ಸಾಮಾನ್ಯ ವಿಚಾರ ಇದೆ. ಆದರೆ ದುಃಖ ನಿಜವಾಗ್ಲೂ ನನ್ನ ಜ್ಞಾನದಲ್ಲಿದೆ, ನನ್ನ ಅಜ್ಞಾನದಲ್ಲಿದೆ. ದುಃಖ ಗತಿಗಳಲ್ಲಿ ಇರೋದಿಲ್ಲ. ಮತ್ತೀಗ 4 ಗತಿಗಳಾಯಿತು. ಈ 4 ಗತಿಗಳ ಯಾವ ಪ್ರಯೋಜನ ಇದೆ ಜಿನ್ವಾನಿಯಲ್ಲಿ? ಅದೇನಿದೆ ಹೇಳ್ತಾರೆ, 4 ಗತಿ. ಈ 4 ಗತಿಗಳಿಂದ ಯಾವ ಜೀವ ಯಾವ ಗತಿಯಲ್ಲಿ ಜನ್ಮ ಪಡಿತಾನೆ ಅವನಿಗೆ ಆ ಗತಿಯ ಶರೀರ ಪ್ರಾಪ್ತವಾಗುತ್ತೆ. ಈ ಪ್ರಪಂಚದಲ್ಲಿ ಏನು ಹೇಳ್ತಾರಲ್ಲ, ಆ ಆತ್ಮ ಇಲ್ಲಿ ಓಡಾಡ್ತಾ ಇದೆ, ಈ ಆತ್ಮ ಅಲ್ಲಿ ಓಡಾಡ್ತಾ ಇದೆ, ಯಾವುದಾದ್ರೂ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಆ ಜೀವಿ ಆತ್ಮ ಅಲ್ಲಿ 6 ತಿಂಗಳು 1 ವರ್ಷ ಅಲ್ಲೇ ಓಡಾಡ್ತಾ ಇರುತ್ತೆ, ಭಟಕ್ತಿ ರೀತಿಯ ಆತ್ಮ. ಈ ರೀತಿ ಏನು ವಿಚಾರ ಇಲ್ಲ ಜಿನ ಧರ್ಮದಲ್ಲಿ. ये सब मनगढ़ंत चीजें, ಇದೆಲ್ಲ ನಾವೇ ಕಲ್ಪನೆ ಮಾಡ್ಕೊಂಡಿರುವಂತ ವಿಚಾರ ಇದೆ. ಈ ಜನ್ಮ ಮರಣ ಎರಡೂ ಬಹಳ 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 ನಿಶ್ಚಿತ ಇದೆ. ಮತ್ತು ಒಂದು ಗತಿಯಿಂದ ಮರಣ ಹೊಂದಿದ ತಕ್ಷಣ ಇನ್ನೊಂದು ಗತಿಯಲ್ಲಿ ತಕ್ಷಣ ಶರೀರ ಪ್ರಾಪ್ತಿಯಾಗುತ್ತೆ. ಜಿನ್ವಾನಿ ಅಲ್ಲದಕ್ಕೆ ಮ್ಯಾಕ್ಸಿಮಮ್ 4 ಸಮಯ ಅಂತ ಕರೀತಾರೆ. ಅದಕ್ಕೇನಂತಾರೆ, ವಿಗ್ರಹ ಗತಿ ಅಂತ ಕರೀತಾರೆ. ವಿಗ್ರಹ ಗತಿ ಯಾವುದು? ವಿಗ್ರಹ ಗತಿ ಯಾವುದಕ್ಕೆ ಕರಿತೇವೆ ನಾವು? ವಿಗ್ರಹ ಅಂದ್ರೆ ಸಮಯ, ಗತಿಯ ಸಮಯ. ಗತಿಯ ಸಮಯ ಎಷ್ಟು ಹೇಳ್ತಾರೆ? ಅತಿ ಹೆಚ್ಚು ಅಂದ್ರೆ 4 ಸಮಯದ ಒಳಗಡೆ ಆ ಜೀವ ಮುಂದಿನ ಶರೀರವನ್ನ ಧಾರಣೆ ಮಾಡ್ಕೊಂಡ್ಬಿಡ್ತಾನೆ. ಅಂದ್ರೆ ಈ ಗತಿಯಲ್ಲಿರುವಾಗ ಮುಂದಿನ ಯಾವ ಗತಿಯ ಆಯು ಕರ್ಮ ಬಂಧವಾಗಿದೆ ಆ ಗತಿಯಲ್ಲಿ ಯಾವಾಗ ಜನ್ಮ ಪಡಿತಾನೆ ಹೇಳ್ತಾರೆ 4 ಸಮಯದ ಒಳಗಡೆ. ಸಮಯ ಅಂದ್ರೆ ನಾನು ಹಿಂದೆ ಕೂಡ ಹೇಳಿದ್ದೆ, ಸಮಯ ಅಂದ್ರೆ ಏನು? ಸಮಯ ಅಂದ್ರೆ ಯಾವ ಕಾಲ ಇದೆ ಅಥವಾ ಯಾವುದಕ್ಕೆ ನಾವು ಟೈಮ್ ಅಂತ ಕರಿತೇವೆ. ಈ ಟೈಮ್ ವಿಚಾರ ಸಮಯ ಆಯಿತು. ಟೈಮಿನ ಅತ್ಯಂತ ಅಲ್ಪವಾದಂತಹ ಅಂಶ, ಕಾಲಮಿತಿಯ ಅತ್ಯಂತ ಅಲ್ಪವಾದಂತಹ ಅಂಶ. ಹೇಳ್ತೀವ 1 ಗಂಟೆ 2 ಗಂಟೆ 24 ಗಂಟೆ 1 ವಾರ 1 ತಿಂಗಳು 12 ತಿಂಗಳಿಗೆ 1 ವರ್ಷ ಹೀಗೆ ಹೇಳ್ತೀವಲ್ಲ. ಯಾವ ಸಮಯ ಇದೆ? ಸಮಯ ಅಂದ್ರೆ ಏನು ಹೇಳ್ತಾರೆ? ಸಮಯ ಅಂದ್ರೆ ವಾಸ್ತವಿಕವಾಗಿ ಯಾವ ಅವಿಭಾಗಿ ಪ್ರತಿಚ್ಛೇದದ ಅಥವಾ ನಾವು ತಿಳ್ಕೊಳ್ಳೋದು ಯಾವ ಸೆಕೆಂಡ್ ಇದೆ, ಆ ಸೆಕೆಂಡನ್ನ ಅಸಂಖ್ಯಾತ ಭಾಗ ಮಾಡಿದಾಗ ನಮಗೆ ಒಂದು ಸಮಯ ಸಿಗುತ್ತೆ. ಅಂದ್ರೆ 1 ಸೆಕೆಂಡಲ್ಲಿ ಅಸಂಖ್ಯಾತ ಭಾಗ ಮಾಡಿ ಆ ಅಸಂಖ್ಯಾತ ಭಾಗದಲ್ಲಿನ ಒಂದು ಭಾಗದ ಹೆಸರು ಸಮಯ ಇದೆ. ವಿಚಾರ ಕರು, ಸಮಯ ಕಿತ್ನಾ ಛೋಟಾ ಅಂಶ ಹೇ. ಏನ್ ಹೇಳ್ತಿದ್ದಾರೆ? ನಾವು ಮಾಡ್ತೀವಲ್ಲ 1 ಅವರು 60 ಮಿನಿಟ್ಸ್ 1 ಅವರು, ಮತ್ತೆ ಮಿನಿಟ್ಸ್ ಎಷ್ಟು? 60 ಸೆಕೆಂಡ್ 1 ನಿಮಿಷ. ಆ 1 ನಿಮಿಷದಲ್ಲಿ 60 ಸೆಕೆಂಡ್ಗಳಿದೆ. ಹಾಗಾದ್ರೆ 1 ಸೆಕೆಂಡ್ಗಳಲ್ಲಿ ಎಷ್ಟು ನ್ಯಾನೋ ಸೆಕೆಂಡ್ಗಳಿದೆ? ಮತ್ತು ನ್ಯಾನೋ ಸೆಕೆಂಡ್ಗಿಂತ ಕಡಿಮೆ ಎಲ್ಲಿ ತನಕ ಮಾಡ್ಬೋದು? ವಿಜ್ಞಾನ ಅಲ್ಲಿ ತನಕ ಇನ್ನೂ ಹೋಗಿಲ್ಲ. ಆದ್ರೆ ಜಿನ್ವಾನಿ ಹೇಳುತ್ತೆ 1 ಸೆಕೆಂಡಲ್ಲಿ ಅಸಂಖ್ಯಾತ ಸಮಯಗಳಿದೆ. ಹಾಗಾದ್ರೆ 1 ಸೆಕೆಂಡಲ್ಲಿ ಅಸಂಖ್ಯಾತ ಸಮಯಗಳಿದೆ. ಅದರ ಅರ್ಥ ಯಾವ ಜೀವಿಯ ಮರಣ ಇಲ್ಲಿ ಈ ಭೂಮಿಯಲ್ಲಿ
ಈ ಗತಿಯಲ್ಲಿ ಮರಣ ಆಗುತ್ತೆ, ಆ ಜೀವಿಯ ಮುಂದಿನ ಗತಿಯ ಜನ್ಮ ಯಾವಾಗ ಆಗುತ್ತೆ? 1 ಸೆಕೆಂಡು ಬೇಕಾಗೋದಿಲ್ಲ. ನಮ್ಮ ಯಾವ ಸೆಕೆಂಡ್ ಇದೆ, ಈ ಸೆಕೆಂಡಲ್ಲಿ ಅಸಂಖ್ಯಾತ ಭಾಗ ಮಾಡಿ, ಆ ಅಸಂಖ್ಯಾತ ಭಾಗ ಮಾಡಿದ ಮೇಲೆ ಆ ಅಸಂಖ್ಯಾತ ಭಾಗಗಳಲ್ಲಿನ 4 ಭಾಗಗಳನ್ನು ತಗೊಳ್ಳೋದು. ನಮಗೆ ಅದು ಗಮನಕ್ಕೆ ಕೂಡ ಬರೋದಿಲ್ಲ. ಏನು ಹೇಳ್ತಾರೆ? ಗಮನಕ್ಕೆ ಕೂಡ ಬರೋದಿಲ್ಲ ಅದು. ಅಷ್ಟು ಸೂಕ್ಷ್ಮ ಸಮಯ ಇದೆ. ಅಷ್ಟು ಸೂಕ್ಷ್ಮ ಸಮಯದ ಒಳಗಡೆ ಮುಂದಿನ ಗತಿಯಲ್ಲಿ ಜನ್ಮ ಆಗಿಬಿಡುತ್ತೆ. ಅದಕ್ಕೇನಂತಾರೆ? ವಿಗ್ರಹ ಗತಿ. ವಿಗ್ರಹ ಗತಿಯಲ್ಲಿ ಮ್ಯಾಕ್ಸಿಮಮ್ 4 ಸಮಯ ಅಂದ್ರೆ ನಾವು ಸ್ಥೂಲ ರೂಪವಾಗಿ ಏನು ಹೇಳ್ಬೋದು? 1 ಸೆಕೆಂಡ್ಗಿಂತ ಕಡಿಮೆ ಅವಧಿಯ ಒಳಗಡೆನೆ ಮುಂದಿನ ಶರೀರ ಧಾರಣೆ ಆಗಿಬಿಡುತ್ತೆ ಜೀವಕ್ಕೆ. ಹಾಗಾಗಿ ಈ ಪರಿಭ್ರಮಣೆ ಅಲ್ಲಿ ಆತ್ಮ ಓಡಾಡ್ತಾ ಇದೆ, ಇಲ್ಲಿ ಆತ್ಮ ಓಡಾಡ್ತಾ ಇದೆ, ಈ ಥರದ ವಿಚಾರಗಳಿಲ್ಲ. ಆದರೆ ಇನ್ನೂ ವಿಭಿನ್ನವಾಗಿ ವಿಚಾರ ಮಾಡಿದ್ರೆ ಹಮ್ ಸಬ್ ಲೋಗ್ ಭಟಕಿತೋರೆ 4 ಗತಿಗಳಲ್ಲಿ 4 ಗತಿಯೋ ಮೇ ಭಟಕಿತೋರೆ ಹಮ್ ಲೋಗ್. ಅವ್ರು ಕ್ಯಾ ಕರ್ ರहे? ಯಾವ ದೇವ ಮನುಷ್ಯ ಗತಿಯಿಂದ ತಿರ್ಯಂಚ ಗತಿ, ತಿರ್ಯಂಚ ಗತಿಯಿಂದ ದೇವಗತಿ, ದೇವಗತಿಯಿಂದ ನರಕಗತಿ, ನರಕಗತಿಯಿಂದ ನಿಗೋಧದಿಂದ ಪುನಃ ಮನುಷ್ಯ, ಮನುಷ್ಯದಿಂದ ಪುನಃ ದೇವ. ಈ ರೀತಿಯಾಗಿ ನಾವು ಓಡಾಡ್ತಾನೆ ಇದೀವಲ್ಲ. ನಾನು ಯಾವ ಆತ್ಮ ಇದ್ದೇನೆ, ನಾನು ಒಂದು ಗತಿಯಿಂದ ಇನ್ನೊಂದು ಗತಿಗೆ ಅನಾದಿ ಕಾಲದಿಂದ ಓಡಾಡ್ತಾ ಇದ್ದೇನೆ. ಇದು ಸತ್ಯ ಇದೆ. ಈ ಓಡಾಡೋದನ್ನ ನಿಲ್ಲಿಸ್ಬೇಕಾದ್ರೆ, ಈ ಪರಿಭ್ರಮಣೆಯನ್ನ ನಿಲ್ಲಿಸ್ಬೇಕಾದ್ರೆ ನಾವು ವಿಶೇಷವಾದಂತಹ ಪುರುಷಾರ್ಥವನ್ನ ಮಾಡಬೇಕಾಗುತ್ತೆ. ವಿಶೇಷವಾದ ಪುರುಷಾರ್ಥ ಏನ್ ಮಾಡಬೇಕಾಗುತ್ತೆ? ಯಾವುದು ವಿಶೇಷವಾದ ಪುರುಷಾರ್ಥ ಇದೆ? ಯಾವುದಕ್ಕೆ ನಾವು ಪುರುಷಾರ್ಥ ಅಂತ ಕರೀತೇವೆ? ಪುರುಷಾರ್ಥ ಯಾವುದು ಅಂತ ಹೇಳಿದ್ರೆ ಈ 4 ಗತಿಗಳ ಪರಿಭ್ರಮಣೆಯನ್ನ ಅಭಾವ ಮಾಡುವಂಥದ್ದು. ಅದರ ಬಗ್ಗೆ ನಾವು ಪುನಃ ಚರ್ಚೆ ಮಾಡೋದಿದೆ, ಯಾಕಂದ್ರೆ ಎಲ್ಲ ಮಿಕ್ಸ್ ಆಗುತ್ತೆ. ಈ ರೀತಿಯಾಗಿ ಒಂದು ಗತಿಯಿಂದ ಇನ್ನೊಂದು ಗತಿಗೆ ಜೀವದ ಜನ್ಮ ಆಗಿ ಹೋಗುತ್ತೆ. ಆದ್ರೆ ನಾವೇನ್ ತಿಳ್ಕೊಳ್ಳೋದಿದೆ ಇಲ್ಲಿ? ಈ ಯಾವ ಜನ್ಮ ಮರಣ ಆಗುತ್ತಾ ಇದೆ, ಈ ಜನ್ಮ ಮರಣ ಯಾರದ್ದಾಗುತ್ತಾ ಇದೆ? 2 ಇದೆಯಲ್ಲ ಜಿನ್ವಾನಿಯಲ್ಲಿ, 2 ವಿಚಾರವನ್ನು ಹೇಳಿದ. ಒಂದು ಮನುಷ್ಯ ಗತಿ, ಇನ್ನೊಂದು ಮನುಷ್ಯ ಆಯು. 2 ಚೀಜೇನಾ? ಮನುಷ್ಯ ಗತಿ, ಇನ್ನೊಂದು ಮನುಷ್ಯ ಆಯು. ಆಯಸ್ಸು ಕರ್ಮ. 8 ಕರ್ಮಗಳಿದೆಯಲ್ಲ, 8 ಕರ್ಮಗಳ ಚರ್ಚೆ ಮುಂದೆ ಬರುತ್ತೆ. 8 ಕರ್ಮಗಳಲ್ಲಿ ಒಂದು ಸೆಪರೇಟ್ ಕರ್ಮ ಇದೆ, ಅದರ ಹೆಸರು ಆಯು ಕರ್ಮ ಇದೆ. ಮತ್ತು ಆಯು ಕರ್ಮದಿಂದ ಜೀವ ಇಲ್ಲಿ ಜೀವಿಸ್ತಾ ಇದ್ದಾನೆ. ಮತ್ತು ಇನ್ನೊಂದು ಏನಿದೆ? ಗತಿ ನಾಮಕರ್ಮ. ನಾವು ತೀರ್ಥಂಕರ ಮತ್ತು ಭಗವಂತರ ಬಗ್ಗೆ ವ್ಯತ್ಯಾಸಗಳನ್ನು ನೋಡುವಾಗ ನಾವು ಹೇಳಿದ್ವಲ್ಲ ಪರಿಭಾಷೆಯನ್ನ. ಪರಿಭಾಷೆ ಮತ್ತೆ ಎಷ್ಟು ಜನರಿಗೆ ಜ್ಞಾಪಕ ಇದೆ ಅಂತ ಗೊತ್ತಿಲ್ಲ ನನಗೆ. ಪರಿಭಾಷೆಯಲ್ಲಿ ಏನು ಹೇಳಿತ್ತು? ಯಾರಿಗೆ ತೀರ್ಥಂಕರ ಎಂಬ ನಾಮಕರ್ಮದ ಉದಯ ಇರುತ್ತೆ, तीर्थंकर नाम प्रकृति का उदय जिस जीव को होता है उनको तीर्थंकर कहते हैं. ಹಾಗಾದ್ರೆ ನಾಮ ಪ್ರಕೃತಿ ಇದೆಯಲ್ಲ, ನಾಮ ಪ್ರಕೃತಿ, ನಾಮ ಅನ್ನುವಂತಹ ಇನ್ನೊಂದು ಕರ್ಮ ಇದೆ 8 ಕರ್ಮಗಳಲ್ಲಿ. 2 ಕರ್ಮ, ಒಂದು ಆಯು ಕರ್ಮ ಇದೆ, ಇನ್ನೊಂದು ನಾಮಕರ್ಮ ಇದೆ. ನಾಮಕರ್ಮದ 93 ಪ್ರಕೃತಿಗಳಿದೆ. ಅಂದ್ರೆ ನಾಮಕರ್ಮದಲ್ಲಿ 93 ಭೇದಗಳಿದೆ. ಅದರಲ್ಲಿ ಒಂದು ಭೇದದ ಹೆಸರು ತೀರ್ಥಂಕರ ಪ್ರಕೃತಿ ಇದೆ. ಏನ್ ಹೇಳ್ತಾರೆ? 93ರಲ್ಲಿ ಒಂದು ಕರ್ಮದ ಹೆಸರು ತೀರ್ಥಂಕರ ನಾಮ ಪ್ರಕೃತಿ ಇದೆ. ಅದೇ ರೀತಿಯಾಗಿ ಮನುಷ್ಯಗತಿ, ತಿರ್ಯಂಚಗತಿ, ದೇವಗತಿ, ನರಕಗತಿ, ಈ ರೀತಿಯಾಗಿ 4 ಗತಿಗಳ ನಾಮಕರ್ಮದ ಉದಯದಿಂದ 4 ಗತಿಗಳಲ್ಲಿನ ಶರೀರದ ಪ್ರಾಪ್ತಿಯಾಗುತ್ತೆ. 2 ಬೇರೆ ಬೇರೆ ಇದೆ. ಯಾರಿಗೆ ಇದರ ವ್ಯತ್ಯಾಸ ಗೊತ್ತಾಗುತ್ತಾ ಇಲ್ಲ ಅವರು ಸ್ವಲ್ಪ ಗಮನ ಕೊಡೋದು.
ಒಂದು ಆಯಸ್ಸು ಕರ್ಮ ಇದೆ, ಇನ್ನೊಂದು ನಾಮಕರ್ಮ ಇದೆ. ನಾಮಕರ್ಮ ಏನ್ ಮಾಡುತ್ತೆ? ನಾಮಕರ್ಮ ಶರೀರದ ರಚನೆ ಮಾಡುತ್ತೆ. ಯಾವ ನಮ್ಮ ಈ ಶರೀರ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಈ ಶರೀರದ ಸಂರಚನೆ ನಾಮಕರ್ಮದಿಂದ ಆಗುತ್ತೆ. ಆದ್ರೆ ಈ ಶರೀರದಲ್ಲಿ ಆತ್ಮ ಎಷ್ಟು ದಿನ ಇರ್ತಾನೆ ಅದನ್ನು ನಿರ್ಣಯ ಮಾಡೋರು ಯಾರು? ಆಯಸ್ಸು ಕರ್ಮ. ಒಂದು ಮಟೀರಿಯಲ್ ಪ್ರೊವೈಡ್ ಮಾಡುತ್ತೆ, ಆದ್ರೆ ಆಯಸ್ಸು ಕರ್ಮ ಯಾವ ಮಟೀರಿಯಲ್ ಪ್ರೊವೈಡ್ ಮಾಡೋದಿಲ್ಲ. ಆದ್ರೆ ಅದು ನಿರ್ಣಯ ಮಾಡುತ್ತೆ ಈ ಮಟೀರಿಯಲ್ ಒಳಗಡೆ ಆತ್ಮ ಎಷ್ಟು ದಿನಗಳವರೆಗೆ ಇರುತ್ತೆ. ಅದಕ್ಕೆ ನಾವೇನಂತೀವಿ? ಆಯು ಕರ್ಮ. ನಾವು ಚರ್ಚೆ ಮಾಡಿದ್ವಲ್ಲ, ಏನು ಜಮ್ಮಂ ವಾ ಅಹವ ಮರಣಂ ವಾ, ಈ ಕಾರ್ತಿಕೇಯ ಅನುಪ್ರೇಕ್ಷೆ ಗಾಥೆ ಬಂದಿತ್ತಲ್ಲ, ನಾವು ಕ್ರಮಬದ್ಧ ಪರ್ಯಾಯದ ಬಗ್ಗೆ ಚರ್ಚೆ ಮಾಡುವಾಗ, ಇಂದೋ ವಾ ತಹ ಜಿಣಿಂದೋ ವಾ ಕೋ ಸಕ್ಕದಿ ವಾರೇದುಂ ಇಂದೋ ವಾ ತಹ ಜಿಣಿಂದೋ ವಾ. ಏನಂತ? ಜನ್ಮ ಮರಣ ಎರಡೂ ಕೂಡ ಆಯು ಕರ್ಮದ ಅನುಸಾರವಾಗಿ ನಡೆಯುತ್ತೆ. ಮತ್ತು ನಾಮಕರ್ಮ ಏನ್ ಮಾಡುತ್ತೆ? ನಾಮಕರ್ಮ ಶರೀರದ ಸಂರಚನೆ. ಮೂಗು ಹೇಗಿರ್ಬೇಕು, ತಲೆ ಹೇಗಿರ್ಬೇಕು, ಕೂದಲು ಎಷ್ಟಿರ್ಬೇಕು, ಕಿವಿಯಲ್ಲಿ ಇರಬೇಕು, ಇತ್ಯಾದಿ ಇತ್ಯಾದಿ ಎಲ್ಲ ಸಂರಚನೆ ಏನಾಗುತ್ತೆ? ಈ ಸಂರಚನೆ ನಾಮಕರ್ಮದ ಉದಯದಿಂದ ಆಗುತ್ತೆ. ಯಾವ ಕಲರ್ ಇರಬೇಕು, ಎಷ್ಟಿರ್ಬೇಕು, ಯಾವ ರೀತಿಯಾಗಿರ್ಬೇಕು, ಇದನ್ನೆಲ್ಲ ನಿರ್ಣಯ ಮಾಡೋರು ಯಾರು? ಇದನ್ನೆಲ್ಲ ನಿರ್ಣಯ ಮಾಡೋದು ನಾಮಕರ್ಮ. ನಾಮಕರ್ಮದಿಂದ ಶರೀರದ ಸಂರಚನೆ ಆಗುತ್ತೆ. ಮತ್ತು ನಾನೇನ್ ಮಾಡ್ತಾ ಇರ್ತೇನೆ? ಜೀವನ ಪೂರ್ತಿ ಶರೀರವನ್ನ ಬದಲಾಯಿಸೋ ಪ್ರಯತ್ನನೇ ಮಾಡ್ತಾ ಇರ್ತೇನೆ. ಏನೇನ್ ಮಾಡ್ತಾ ಇರ್ತೇನೆ? ಕ್ರೀಮ್ ಪೌಡರ್ ಅಂತೂ ತುಂಬಾ ಸ್ಥೂಲ ವಿಚಾರ ಇದೆ. ಕ್ರೀಮ್ ಹಾಕೊಂಡ್ರೆ ನಾನು ಬೆಳ್ಳಗಾಗುತ್ತೀನೋ ಇಲ್ವೋ? ಹೇಳ್ತಾರೆ ನಾಮಕರ್ಮದ ಉದಯ ಇದ್ರೆ ಆಗುತ್ತೀಯ. ನಾಮಕರ್ಮದ ಉದಯ ಇಲ್ಲದೆ ಹೋದ್ರೆ ನೀನ್ ಏನ್ ಹಾಕೊಂಡ್ರು ಆಗೋದಿಲ್ಲ. ತಲೆ ಕೂದ್ಲಿಗೆ ಕಪ್ಪು ಬಣ್ಣ ಹಾಕಿದ್ರೆ ಕೂದ್ಲು ಕಪ್ಪಗಾಗುತ್ತವೋ ಇಲ್ವೋ? ನಮಗೆಲ್ಲ ಗೊತ್ತಿದೆ ಆಗುತ್ತವೋ ಇಲ್ವೋ ಅಂತ. 15 ದಿನ ಆದ್ಮೇಲೆ ಹೆಂಗಿದೆ ಹಂಗೆ ಕಾಣ್ತವೆ. ಹಾಗಾದ್ರೆ ಕೂದ್ಲು ಕಪ್ಪಗಾಗಿತ್ತು ಅಥವಾ ಅದರ ಮೇಲೆ ಆವರಣ ಬಂದಿತ್ತು? ಕೂದ್ಲು ಕಪ್ಪಗಾಗ್ಲಿಲ್ಲ. ನಾಮಕರ್ಮದ ಉದಯ ಇದೆ, ಆದ್ರೆ ನಾಮಕರ್ಮದ ಉದಯವನ್ನ ತಿಳಿದೇನೆ ನಾನು ಅದಕ್ಕೆ ವಿರುದ್ಧವಾಗಿ ಅನೇಕ ಪ್ರಯತ್ನಗಳನ್ನ ಮಾಡಿ ವಿಫಲ ಆಗುತ್ತಾನೆ ಇರ್ತೇನೆ. ಶರೀರವನ್ನ ಒಬ್ಬ ದೃಢ ಮಾಡ್ಲಿಕ್ಕೆ ಹೋಗ್ತಾನೆ, ಇನ್ನೊಬ್ಬ ದಪ್ಪ ಮಾಡ್ಲಿಕ್ಕೆ ಹೋಗ್ತಾನೆ, ಇನ್ನೊಬ್ಬ ಸ್ಲಿಮ್ ಆಗ್ಲಿಕ್ಕೆ ಹೋಗ್ತಾನೆ. ಇನ್ನೊಬ್ಬನಿಗೆ ಉದ್ದ ಆಗೋದಿದೆ, ಇನ್ನೊಬ್ಬನಿಗೆ ಇನ್ನೇನು ಮಾಡೋದಿದೆ. ಆದ್ರೆ ಜಿನ್ವಾನಿ ಏನ್ ಹೇಳ್ತಾ ಇದೆ? ಶರೀರದ ಸಂರಚನೆ, ಮೇಂಟೆನೆನ್ಸ್ ಎಲ್ಲ ಯಾರ ಕೈಯಲ್ಲಿದೆ? ಇದೆಲ್ಲ ನಾಮಕರ್ಮದ ಕೈಯಲ್ಲಿದೆ. ಹಾಗಾದ್ರೆ ನನ್ನ ಶರೀರ ನಾಮಕರ್ಮ ಹೆಂಗ್ ಹೇಳುತ್ತೆ ಹಂಗ ಕೇಳುತ್ತೆ. ನಾನು ಹೆಂಗ್ ಹೇಳ್ತೀನಿ ಹಂಗೆ ಕೇಳೋದಿಲ್ಲ. ಏನ್ ಹೇಳ್ತಿದ್ದಾರೆ? ನಾಮಕರ್ಮ ಹೇಗೆ ಹೇಳುತ್ತೆ ಹಾಗ ನನ್ನ ಶರೀರ ಕೇಳುತ್ತೆ. ಹಾಗಾದ್ರೆ ನನ್ನ ಶರೀರ ನಾಮಕರ್ಮದ ನೌಕರಿ ಮಾಡುತ್ತೆ. ನನ್ನ ಶರೀರ ನಾಮಕರ್ಮದ ದಾಸ ಇದೆ. ನನ್ನ ಶರೀರದ ಮಾಲೀಕ ನಾಮಕರ್ಮ ಇದೆ. ಏನ್ ಹೇಳ್ತಿದ್ದಾರೆ? ನನಗೇನನ್ಸತ್ತೆ? ನನ್ನ ಶರೀರದ ಮಾಲೀಕ ಯಾರು? ನನ್ನ ಶರೀರದ ಮಾಲೀಕ ನಾನು? ನನಗೇನನ್ಸುತ್ತೆ? ನನ್ನ ಶರೀರದ ಸ್ವಾಮಿ ಯಾರು ಹೇಳಿದ್ರೆ, ನನ್ನ ಶರೀರದ ಸ್ವಾಮಿ ನಾನಲ್ಲ. ನನ್ನ ಶರೀರದ ಸ್ವಾಮಿ ನಾಮಕರ್ಮ ಇದೆ. ಆ ನಾಮಕರ್ಮದ ಉದಯ ಯಾವ ರೀತಿಯಾಗಿದೆ ಆ ರೀತಿಯಾಗಿ ಶರೀರ ಬದಲಾಗುತ್ತೆ. ಮತ್ತು ಬದಲಾದ ಮೇಲೆ ಆ ಬದಲಾವಣೆಯನ್ನು ನೋಡಿ ಈ ಜೀವ ತನ್ನಷ್ಟಕ್ಕೆ ತಾನೇ ಸುಖ ದುಃಖವನ್ನ ಅನುಭವಿಸ್ತಾನೆ. ಶರೀರದಲ್ಲಿನ ಬದಲಾವಣೆ ಇವನಿಗೆ ಒತ್ತಾಯ ಪೂರ್ವಕವಾಗಿ ಸುಖಿ ದುಃಖಿ ಆಗುವಂತ ಹೇಳೋದಿಲ್ಲ. ನಾಮಕರ್ಮದ ಉದಯದಿಂದ ತುಂಬಾ ಸುಂದರವಾದ ಶರೀರ ಸಿಕ್ಬಿಡ್ತು. ಏನಾಗುತ್ತೆ? ಬಹಳ ಖುಷಿ ಆಗ್ತಾ ಇರ್ತಾನೆ, ಬಹಳ ಖುಷಿ ಆಗ್ತಾ ಇರ್ತಾನೆ. ಮತ್ತು ಅದೇ ನಾಮಕರ್ಮದ ಉದಯದಿಂದ, ಯಾಕಂದ್ರೆ ನಾಮಕರ್ಮದ ಉದಯ ನಿರಂತರ ಇರುತ್ತೆ, 24 hours.
ಅದೇ ನಾಮಕರ್ಮದ ಉದಯದಿಂದ ಮಧ್ಯದಲ್ಲಿ ಯಾವ ಸುಂದರವಾಗಿ ಇರೋ ಶರೀರ ಕಾಣುತ್ತಿತ್ತು, ಆ ಶರೀರ ರೋಗಗ್ರಸ್ತ ಆಯಿತು. ಏನ ನಾವು ನೋಡಿದೀವಲ್ಲ, ಯಾರ ಕತೆ ಕೋಡಾಗಿತ್ತಲ್ಲ. ಆ ಯಾವ ಅತ್ಯಂತ ಸುಂದರವಾದಂತ ಶರೀರ ಇತ್ತು, ಅದರ ಪರಿಸ್ಥಿತಿ ಏನಾಯ್ತು? ಕುಷ್ಠರೋಗ ಆಯಿತು. ಯಾವ ಶರೀರವನ್ನ ನೋಡಲಿಕ್ಕೆ ನಗರದ ಎಲ್ಲಾ ಯುವತಿಯರು ಕಾಯ್ತಾ ಇದ್ರು, ಆ ಶರೀರದಲ್ಲಿ ಕುಷ್ಠರೋಗ ಬಂದಿದೆ ಈಗ. ಹಾಗಾದ್ರೆ ಏನಾಯ್ತು? ನಾಮಕರ್ಮದ ಉದಯ ಬದಲಾಗೋಯ್ತು. ಹೇಳ್ತಾರೆ, ನಾಮಕರ್ಮದ ಉದಯ ಆದಂತೆ ಶರೀರ ಕೂಡ ಬದಲಾಗೋಯ್ತು. ಏನ್ ಮಾಡೋದು? ನಿರಂತರ ಬಾಲ್ಯಾವಸ್ಥೆ, ಜನ್ಮದಿಂದ ಮರಣದವರೆಗೆ ಈ ಯಾವ ಮನುಷ್ಯಗತಿ ನಾಮಕರ್ಮದ ಉದಯ ಇದೆ, ಅದು ನಿರಂತರವಾಗಿರುತ್ತೆ. ಮತ್ತೆ ನಿರಂತರವಾಗಿ ವಿಭಿನ್ನ ನಾಮಕರ್ಮದ ಉದಯ ಬರುತ್ತೆ. ಒಂದೇ ರೀತಿಯಾದ ನಾಮಕರ್ಮದ ಉದಯ ಬರೋದಿಲ್ಲ, ಬದಲಾವಣೆ ಆಗುತ್ತೆ. ಹಾಗಾಗಿ ಶರೀರದಲ್ಲಿ ಯುವಾವಸ್ಥೆ, ವೃದ್ಧಾವಸ್ಥೆ ಎಲ್ಲವೂ ಉಂಟಾಗುತ್ತೆ. ಎಲ್ಲವೂ ನಾಮಕರ್ಮದ ಉದಯದಿಂದ ಆಗುತ್ತೆ. ನಾನು ಯಾವ ರೀತಿಯಾಗಿ ಯೋಚನೆ ಮಾಡ್ತೇನೆ, ಆ ರೀತಿಯಾಗಿ ಶರೀರ ಖಂಡಿತವಾಗಿಯೂ ಬದಲಾಗೋದಿಲ್ಲ. ಆದ್ದರಿಂದ ಈ ಎಲ್ಲ ಶರೀರದ ಬದಲಾವಣೆಗಳನ್ನ ನಾವು ನಾಮಕರ್ಮದ ಸ್ವರೂಪವಾಗಿ ತಿಳಿಬೇಕಾಗತ್ತೆ ಹೊರತು, ನನ್ನ ಕೈಯಲ್ಲಿ ನಿಜವಾಗ್ಲೂ ಶರೀರವನ್ನ ಕಂಟ್ರೋಲ್ ಮಾಡತಕ್ಕಂತಹ ಶಕ್ತಿ ವಾಸ್ತವಿಕವಾಗಿಯೂ ಇಲ್ಲ. ಹಾಗಾಗಿ ಆ ಅಹಂಕಾರವನ್ನ ನಾನು ಸದಾ ಕಾಲಕ್ಕೆ ಬಿಟ್ಟು ಬಿಡಬೇಕಾಗುತ್ತೆ. ಆವಾಗ ಮಾತ್ರ ನನಗೆ ನಾಮಕರ್ಮದ ಉದಯ ಅರ್ಥ ಆಗುತ್ತೆ. ನಾಮಕರ್ಮದ 93 ಭೇದಗಳಿದೆ, ಅದರಲ್ಲಿ ಬರೀ 4ರ ಚರ್ಚೆ ಮಾಡ್ತಾ ಇದ್ದೇವೆ ನಾವು. ಬಹಳ ವಿಶೇಷ ಇದೆ ನಾಮಕರ್ಮದಲ್ಲಿ. ಒಂದು ಪ್ರಕೃತಿ ಯಶಸ್ಕೀರ್ತಿ ನಾಮಕರ್ಮದ ಉದಯ ಇದೆ. ಬೋಲೋ, ಯಾರ ಜೀವನದಲ್ಲಿ ಯಶಸ್ಕೀರ್ತಿ ನಾಮಕರ್ಮದ ಉದಯ ಅಂತೂ ಇರುತ್ತೆ, ಆದ್ರೆ 93 ನಾಮಕರ್ಮಗಳ ಉದಯ ಎಲ್ಲರಿಗೂ ಇರೋದಿಲ್ಲ. ಅವ್ರವ್ರಿಗೆ ಯಾವ್ಯಾವ ಉದಯ ಅನ್ವಯ ಆಗುತ್ತೆ ಅದು ಇರುತ್ತೆ. ಯಾರ ಜೀವನದಲ್ಲಿ ಯಶಸ್ಕೀರ್ತಿ ನಾಮಕರ್ಮದ ಉದಯ ಇದೆ, ಅವನು ಫೇಮಸ್ ಆಗುತ್ತಾನೆ. ಏನು ಮಾಡದೇ ಇದ್ರೂ ಫೇಮಸ್ ಆಗುತ್ತಾನೆ. ನಾವು ಎಷ್ಟೋ ಸಲ ನೋಡಿದೀವಲ್ಲ, ಎಷ್ಟೋ ವ್ಯಕ್ತಿಗಳ ಬಗ್ಗೆ ಯಾರಿಗೂ ಗೊತ್ತೇ ಇರೋದಿಲ್ಲ, ಮತ್ತು ಒಂದೇ ರಾತ್ರಿಯಲ್ಲಿ ಇಡೀ ಪ್ರಪಂಚಕ್ಕೆ ಪ್ರಸಿದ್ಧ ಆಗ್ಬಿಡ್ತಾನೆ. ಏನಾಯ್ತು? ಪ್ರಯತ್ನ ಇಲ್ಲ, ಎಲ್ಲೋಯ್ತು? ಹಾಗಾದ್ರೆ ಇನ್ನೊಬ್ಬ 10 ವರ್ಷದಿಂದ ಪ್ರಯತ್ನ ಮಾಡ್ತಿದ್ದಾನೆ, ಇನ್ನೊಬ್ಬ 50 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾನೆ, ಅವನಿಗದು ಸಿಗ್ಲಿಲ್ಲ. ಮತ್ತೆ ಇನ್ನೊಬ್ಬ ಏನೂ ಮಾಡ್ತಾ ಇಲ್ಲ, ಮತ್ತು ರಾತ್ರೋರಾತ್ರಿ वर्ल्ड फेमस हो गया। बोलो तो क्या हो गया? बोले यशस कीर्ति नामकर्म का उदय था, और बहुत बड़ा यशस कीर्ति नामकर्म का उदय था, तो प्रसिद्धि हो गई। ಏನ್ ಹೇಳ್ತಾರೆ? ಪ್ರಸಿದ್ಧ ಆಯಿತು. ಆದ್ರೆ ನಿನ್ನ ಪ್ರಸಿದ್ಧಿ ಇದೆಯೇನು? ಇದು ನಿನ್ನ ಪ್ರಸಿದ್ಧಿ ಅಲ್ಲ, ಯಶಸ್ ಕೀರ್ತಿ ನಾಮಕರ್ಮದ ಉದಯ ಇದೆ. ಇದು ನನ್ನ ಪ್ರಕಟತೆ ಅಲ್ಲ, ಇದು ನಾಮಕರ್ಮದ ಪ್ರಕಟತೆ ಇದೆ. ಹಾಗಾದ್ರೆ ನಾನು ಪದೇ ಪದೇ ನನ್ನ ಜೀವನದಲ್ಲಿ ಪ್ರಸಿದ್ಧಿಯ ಹಿಂದೆ ಓಡಾಡ್ತಾ ಇರ್ತೀನಲ್ಲ. ಸ್ಟೇಜ್ ಮೇಲೆ ಹೋಗಿ ನಿಂತ್ಕೋಬೇಕು, ನ್ಯೂಸ್ ಪೇಪರಲ್ಲಿ ಫೋಟೋ ಬರಬೇಕು, ಪತಾನೆ ಕ್ಯಾಕ ಏನೇನು ಅನಿಸ್ತಾ ಇರುತ್ತೆ ಜೀವಕ್ಕೆ ವ್ಯರ್ಥವಾಗಿ. ಮತ್ತೆ ಇಂತಹ ವ್ಯರ್ಥದ ಭಾವನೆಗಳಲ್ಲಿ ನಮ್ಮ ಜೀವನವನ್ನ ನಾವು ಕಳೆದು ಬಿಡ್ತೇವೆ. ಆದ್ರೆ ನಿಜವಾದ ಸ್ಥಿತಿ ಏನಿದೆ? ನಿನ್ನ ಪ್ರಯತ್ನದಿಂದ ನಿನಗೆ ಪ್ರಸಿದ್ಧಿ ಬರೋದಿಲ್ಲ. ನಿನ್ನ ಯಶಸ್ ಕೀರ್ತಿ ನಾಮಕರ್ಮದ ಉದಯ ಇತ್ತು ಅಂದ್ರೆ ಪ್ರಸಿದ್ಧಿ ಬರುತ್ತೆ. ಮತ್ತೆ ಅಪಯಶ್ ಕೀರ್ತಿ ನಾಮಕರ್ಮದ ಉದಯ ಇದ್ರೆ ಏನ್ ಮಾಡ್ತೀಯ? ಏನೇನು? ಒಂದು ವೇಳೆ ಅಪಯಶ್ ನಾಮ ಕೀರ್ತಿ ಉದಯ ಇದ್ರೆ ಅವಾಗ ಏನ್ ಮಾಡೋದು? ನೀನು ಎಷ್ಟೇ ಒಳ್ಳೆ ಕಾರ್ಯ ಮಾಡಿದ್ರೂ ಕೂಡ ಏನಾಗುತ್ತೆ? ನಮಗೆಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ. ಎಷ್ಟೇ ಒಳ್ಳೆಯ ಕಾರ್ಯ ಮಾಡಿದ್ರು ಕೂಡ ನಿನ್ನ ನಿಂದನೆ ಮಾಡೋರೇ ಜಾಸ್ತಿ ಇದ್ದಾರೆ. ಅವರು ನಿನ್ನ ನಿಂದನೆ ಮಾಡ್ತಾ ಇಲ್ಲ. ಅವರು ನಿಂದನೆ ಮಾಡಿರೋದ್ರಿಂದ ನಿನ್ನ ನಿಂದನೆನೂ ಆಗೋದಿಲ್ಲ. ಮತ್ತೇನಾಯ್ತು? ಈ ವಾಸ್ತವಿಕವಾಗಿ ನಿನ್ನ ಅಪಯಶ ನಾಮಕರ್ಮದ ಉದಯ ಬಂದಿದೆ. ಆ ಅಪಯಶ ನಾಮಕೀರ್ತಿಯ ಉದಯ ಕಾಣಿಸ್ತಾ ಇದೆ.
ಆ ಜೀವ ಅಂತೂ ನಿಮಿತ್ತ ಇದ್ದಾನೆ. ನಿಜವಾಗ್ಲೂ ನಾನು ನನ್ನ ಅಪಯಶ ನಾಮಕೀರ್ತಿ ಉದಯವನ್ನ ನೋಡ್ಬೇಕಾಗತ್ತೆ. ಆ ಅಪಯಶ ನಾಮಕೀರ್ತಿಯ ನಿಮಿತ್ತವಾಗಿ ಅನ್ಯ ಜೀವಿಗಳ ನಿಂದನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಯಾರನ್ನ ನೋಡ್ಬೇಕಾಗುತ್ತೆ? ನಾನು ನಾಮಕರ್ಮದ ಉದಯವನ್ನ ನೋಡ್ಬೇಕಾಗುತ್ತೆ. ಆಗ ನನಗೆ ಈ ಶರೀರ, ಈ ಗತಿ, ಈ ಮನುಷ್ಯ ಗತಿಗೆ ಸಿಕ್ಕಿರುವಂತಹ ಮನುಷ್ಯ ಆಯು ಇತ್ಯಾದಿ ವಿಚಾರಗಳು ಸ್ಪಷ್ಟವಾಗುತ್ತೆ. ಈ ರೀತಿಯಾಗಿ ನಾವು ಸ್ವಲ್ಪ ಸಮಯದಲ್ಲಿ ಗತಿಯ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಮತ್ತಷ್ಟು ವಿಚಾರಗಳಿದೆ. ಗತಿಯ ಬಗ್ಗೆ ನಾಳೆ ಚರ್ಚೆ ಮಾಡಿ ಮತ್ತು ಪುನಃ ನಾಳೆ ನಾವು ಮತ್ತೊಂದು ವಿಶೇಷ ಚರ್ಚೆಯನ್ನು ಪ್ರಾರಂಭ ಮಾಡೋದಿದೆ. ಇವತ್ತಿನ ಸಮಯ ಮುಗಿದಿದೆ. ಹಾಗಾಗಿ ನಾವೆಲ್ಲ ಗತಿಯ ಸ್ವರೂಪವನ್ನು ತಿಳಿದು ಅಗತಿ ಸ್ವಭಾವದ ಕಡೆಗೆ ನಮ್ಮ ಗಮನ ಆಗಲಿ ಅನ್ನೋ ಭಾವನೆಯಿಂದ ಇವತ್ತಿನ ಸ್ವಾಧ್ಯಾಯವನ್ನು ಇಲ್ಲಿ